ಪ್ರೀತಿ ವಿದ್ಯಾರ್ಥಿಗಳೆಲ್ಲರಿಗೂ ನಮಸ್ಕಾರಗಳು. ನಾವೆಲ್ಲರೂ ಸೇರಿ ಮೊದಲನೇದಾಗಿ ಭಗವಂತನಲ್ಲಿ ಪ್ರಾರ್ಥಿಸೋಣ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹೇ ಭಗವಂತ, ನಮ್ಮನ್ನು ಅಸತ್ಯದಿಂದ ಸತ್ಯದ ಕಡೆಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ, ಮೃತ್ಯುವಿನಿಂದ ಅಮರತ್ವದ ಕಡೆಗೆ ಕರೆದೊಯ್ಯಬೇಕು. ನಮ್ಮಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಿರಲಿ ಎಂದು ಪ್ರಾರ್ಥಿಸುತ್ತಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರಗಳು ಹಾಗೂ OME ಸೆಕೆಂಡ್ ಕ್ಲಾಸಿಗೆ ನಿಮಗೆ ಸ್ವಾಗತ. ಲಾಸ್ಟ್ ಕ್ಲಾಸ್ನಲ್ಲಿ, in the previous class, we studied about the introduction to the subject and also some importance of soft skills and why they are necessary to be developed. We have studied. Today let us look at this next session. It contains importance of knowing yourself, process of knowing yourself, SWOT analysis and its benefits, features of SWOT analysis, activity to complete SWOT analysis grid. So this session is also very important. Many questions will come from this session. We can study in detail. First is knowing yourself, that is self discovery. So knowing yourself ಅಂದರೆ ನಾವು ನಮ್ಮ ಬಗ್ಗೆ ತಿಳಿದುಕೊಳ್ಳೋದು. ಅಂದರೆ ನಾನು ಯಾರು, ಹೂ ಆಮ್ ಐ. knowing yourself is a lifelong process. ಸೊ ನಮ್ಮ ಬಗ್ಗೆ ನಾವು ತಿಳ್ಕೊಬೇಕಂದ್ರೆ ಇಟ್ ವಿಲ್ ನಾಟ್ ಹ್ಯಾಪನ್ ಇನ್ ಅ ಸಿಂಗಲ್ ಡೇ. ಒಂದೇ ದಿವಸದಲ್ಲಿ ನಾವು ತಿಳ್ಕೊಳ್ಳೋಕ್ಕೆ ಆಗಂಗಿಲ್ಲ. ಇಟ್ ಟೇಕ್ಸ್ ಹೋಲ್ ಲೈಫ್. ಸೊ ಇಟ್ ಈಸ್ ಅ ಲೈಫ್ ಲಾಂಗ್ ಪ್ರೊಸೆಸ್. ಟು ನೋ ಒನ್ ಸೆಲ್ಫ್ ಈಸ್ ಟು ನೋ ಒನ್ಸ್ ಟ್ರೂ ಐಡೆಂಟಿಟಿ. ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಅದಕ್ಕೆ ಏನಂತ ಕರೀತಾರೆ, ಒನ್ಸ್ ಟ್ರೂ ಐಡೆಂಟಿಟಿ. ಸೊ ನಮ್ಮ ಐಡೆಂಟಿಟಿ ಏನು ಅಂತ ತಿಳಿದುಕೊಳ್ಳೋದು. ಹೌ ಯು ಮ್ಯಾನೇಜ್ ಯುವರ್ ಲೈಫ್, ಗೈಡ್ ಅದರ್ಸ್, ಟೇಕ್ ಚಾರ್ಜ್, perform and behave in relationships really depends on how effectively you use your strengths and identify your weakness, which you will discover when you truly know yourself. ಸೊ ನಿಮ್ಮ ಬಗ್ಗೆ ನಿಮಗೆ ಗೊತ್ತಿದ್ರೆ, ನಮ್ಮ ಬಗ್ಗೆ ನಾವು ತಿಳ್ಕೊಂಡಿದ್ರೆ, it will help us how we can make use of our strength, how we can identify our weakness, and we can discover when only we know about ourselves. ಕಾರ್ಪೊರೇಟ್ ಲೈಫ್ ಹ್ಯಾಸ್ ಬಿಕಮ್ ಕಾಂಪ್ಲೆಕ್ಸ್. ಕಾರ್ಪೊರೇಟ್ ಲೈಫ್ ಅಂದರೆ ಈಗ ನೀವು ಕಂಪ್ನಿಯಲ್ಲೆಲ್ಲ ಜಾಬ್ ಮಾಡ್ತಿರಲ್ಲ, ಸೊ ಅಲ್ಲಿ ಕಾಂಪ್ಲೆಕ್ಸ್ ಅಂತ ಯಾಕೆ ಕರೀತಾರೆ ಅಂದರೆ ಯು ನೀಡ್ ಟು ವರ್ಕ್ ವಿತ್ ಪೀಪಲ್ ಆಫ್ ಡಿಫ್ರೆಂಟ್ ರೀಜನ್. ಸೊ ಬೇರೆ ಬೇರೆ ರೀಜನ್ನಿಂದ ಬಂದಿರ್ತಾರೆ, ಅಂದರೆ ಬೇರೆ ಬೇರೆ ಸ್ಟೇಟ್ನಿಂದ ಬಂದಿರ್ಬೋದು ಅಥವಾ ಬೇರೆ ಕಂಟ್ರಿಲಿಂದನೂ ಬಂದಿರ್ಬೋದು. ರಿಲಿಜನ್, ಬೇರೆ ಧರ್ಮದವರು ಇರ್ತಾರೆ, ಕ್ರಿಶ್ಚಿಯನ್ಸ್ ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಹಿಂದಿ ಇರ್ಬೋದು. ಸೊ ಬೇರೆ ಬೇರೆ ರಿಲಿಜನ್ದಿಂದ ಬಂದಿರ್ತಾರೆ. ಲ್ಯಾಂಗ್ವೇಜ್, ಬೇರೆ ಲ್ಯಾಂಗ್ವೇಜ್ ಮಾತಾಡ್ತಾರೆ. ಇಲ್ಲೇ ನಮ್ಮ ಬೆಳಗಾಂದಲ್ಲಿ ನೋಡ್ರಿ, ನಾವು ಕನ್ನಡ ಮಾತಾಡ್ತೀವಿ, ಸ್ವಲ್ಪ ಜನರು ಮರಾಠಿ ಮಾತಾಡ್ತಾರೆ, ಬೇರೆ ಬೇರೆ ಲ್ಯಾಂಗ್ವೇಜ್ ಗೊತ್ತಿದ್ದವ್ರು ಬಂದಿರ್ತಾರೆ. ಆ್ಯಂಡ್ ಕಲ್ಚರ್, ಬೇರೆ ಸಂಸ್ಕೃತಿಯವರು ಇರ್ತಾರೆ. ಸೊ ಅಂಥ ಕಾರ್ಪೊರೇಟ್, ಅಂಥ ಇಂಡಸ್ಟ್ರಿ ಒಳಗೆ ನೀವು ವರ್ಕ್ ಮಾಡಬೇಕಾಗ್ತೈತಿ. ಸೊ therefore to understand others first you need to understand yourself. ಸೊ ಬೇರೆಯವ್ರ ಬಗ್ಗೆ ನೀವು ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೀವು ನಿಮ್ಮ ಬಗ್ಗೆ ತಿಳ್ಕೊಂಡಿರಬೇಕು. It is impossible to understand others unless a person understood himself or herself. ಸೊ ನೀವು ಬೇರೆದವ್ರ ಬಗ್ಗೆ ತಿಳ್ಕೊಬೇಕಂದ್ರೆ ನಿಮ್ಮ ಬಗ್ಗೆ ನೀವು ತಿಳ್ಕೊಂಡಿರಬೇಕು. ಸೊ ಇಟ್ ಈಸ್ ಇಂಪಾಸಿಬಲ್ ಟು ಅಂಡರ್ಸ್ಟ್ಯಾಂಡ್ ಅದರ್ಸ್. ನೀವು ಬೇರೆಯವ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ನಿಮ್ಮ ಬಗ್ಗೆ ನೀವು ಇರಲಾರ್ದಾಗ ನೀವು ಬೇರೆದವ್ರ ಬಗ್ಗೆ ನಿಮಗೆ ತಿಳ್ಕೊಳ್ಳಿಕ್ಕೆ ಆಗಂಗಿಲ್ಲ. You must know yourself in order to be useful to yourself and others.
ಸೊ ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಳೋದು ಯಾಕಂದರೆ ಸೊ ಇಟ್ ವಿಲ್ ಹೆಲ್ಪ್ ಯು ಯುವರ್ ಸೆಲ್ಫ್, ನಿಮಗೂ ಅದರಿಂದ ಹೆಲ್ಪ್ ಆಗ್ತೈತಿ ಮತ್ತು ಬೇರೆಯವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಅದು ಹೆಲ್ಪ್ ಮಾಡ್ತೈತಿ. ಯಾಕೆ ನೀವು ಬೇರೆಯವ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಬಿಕಾಸ್ ಯು ನೀಡ್ ಟು ವರ್ಕ್ ವಿತ್ ಅದರ್ಸ್. ಇನ್ ಅ ಕಂಪನಿ ದೆಲ್ ಬಿ ವೆರೈಟಿ ಆಫ್ ಪೀಪಲ್ ಅಂದರೆ ಅವರು ಬೇರೆ ರೀಜನ್ನಿಂದ ಬಂದಿರ್ಬೋದು, ಬೇರೆ ರಿಲಿಜನ್ ಇರ್ಬೋದು, ಬೇರೆ ಬೇರೆ ಲ್ಯಾಂಗ್ವೇಜ್ ಮಾತಾಡ್ತಿರ್ಬೋದು, ಬೇರೆ ಕಲ್ಚರ್ ಅವರು ಫಾಲೋ ಮಾಡ್ತಿರ್ಬೋದು. ಸೊ ಅಂಥ ಜನರ ಜೊತೆಗೆ ನೀವು ಇರಬೇಕಾಗ್ತೈತಿ. ಅವಾಗ ಅವ್ರ ಜೊತೆ ಹೇಗೆ ಬಿಹೇವ್ ಮಾಡಬೇಕು, ಅವರು ಯಾವ ರೀತಿ ಇರ್ತಾರಂತ ನೀವು ತಿಳ್ಕೊಬೇಕಂದ್ರೆ ಫಸ್ಟ್ ನಮ್ಮ ಬಗ್ಗೆ ನಾವು ಸರಿಯಾಗಿ ತಿಳ್ಕೊಂಡಿರಬೇಕು. ಸೊ ದ್ಯಾಟ್ ಈಸ್ ವೈ ವಿ ಮಸ್ಟ್ ನೋ ಅಬೌಟ್ ಅವರ್ ಸೆಲ್ಫ್. ಅದಕ್ಕೆ ಏನಂತ ಕರೀತಾರೆ ಸೆಲ್ಫ್ ಡಿಸ್ಕವರಿ. ನಾನು ಯಾರು ಅಂತ ನಾವು ತಿಳ್ಕೋಬೇಕು. ನೆಕ್ಸ್ಟ್, ವೈ ಇಟ್ ಈಸ್ ಇಂಪಾರ್ಟೆಂಟ್ ನೋಯಿಂಗ್ ಯುವರ್ ಸೆಲ್ಫ್. ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋದು ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್? ಫಸ್ಟ್, ಇಟ್ ಹೆಲ್ಪ್ಸ್ ಟು ಕಂಟ್ರೋಲ್ ಎಮೋಷನ್ಸ್ ಅಂದರೆ ನಮಗೆ ಯಾವಾಗ ಸಿಟ್ಟು ಬರ್ತೈತಿ, ಯಾವಾಗ ಖುಷಿ ಆಗ್ತೈತಿ ಅಂತಂಥೇಳಿ ನಮ್ಗೆ ಗೊತ್ತಿತ್ತಂದರೆ ನಾವು ಅದನ್ನು ಈಸಿಲಿ ನಾವು ಕಂಟ್ರೋಲ್ ಮಾಡ್ಬೋದು. ಹೆಲ್ಪ್ಸ್ ಟು ರೀಚ್ ಯುವರ್ ಗೋಲ್ಸ್. ಸೊ ನಮ್ಗೆ ಮುಂದೆ ಏನು ಆಗಬೇಕು ಅಂತಂತ ಇರ್ತದಲ್ಲ, ಗೋಲ್ ಯಾವುದು ರೀಚ್ ಮಾಡ್ಬೇಕಂತಂತಿರ್ತಲ್ಲ, ಆ ಗೋಲ್ ರೀಚ್ ಮಾಡಬೇಕಂದ್ರೆ ನನಗೆ ಆ ಶಕ್ತಿ ಐತೋ ಇಲ್ಲೋ, ಯಾವ ಶಕ್ತಿ ನಾನು ಪಡ್ಕೋಬೇಕು, ವಿಚ್ ಸ್ಕಿಲ್ಸ್ ಐ ಶುಡ್ ಡೆವಲಪ್ ಟು ರೀಚ್ ಮೈ ಗೋಲ್. ಸೊ ಅದು ನಮ್ಮ ಬಗ್ಗೆ ನಾವು ತಿಳ್ಕೊಂಡ್ರಷ್ಟೇ ಗೊತ್ತಾಗ್ತೈತಿ. ಹೆಲ್ಪ್ಸ್ ಟು ರೀಚ್ ಬೆಟರ್ ಡಿಸಿಷನ್ಸ್. ನಾವು ಬೇಗ ಒಳ್ಳೆಯ ಡಿಸಿಷನ್ಸ್ ನಾವು ತಗೊಳ್ಬಹುದು. ಹೆಲ್ಪ್ಸ್ ಟು ಇಂಪ್ರೂವ್ ರಿಲೇಷನ್ಶಿಪ್. ಸೊ ಇದು ಭಾಳ ಇಂಪಾರ್ಟೆಂಟ್ ಫ್ಯಾಕ್ಟರ್. ಸೊ ನೀವು ಬೇರೆದವ್ರ ಬಗ್ಗೆ ತಿಳ್ಕೊಬೇಕಂದ್ರೆ ನಿಮ್ಮ ಬಗ್ಗೆ ನೀವು ಫಸ್ಟ್ ತಿಳ್ಕೊಳ್ಬೇಕು. ದೆನ್ ಯು ಕ್ಯಾನ್ ಈಸಿಲಿ ವರ್ಕ್ ವಿತ್ ದೆಮ್ ವಿತ್ ಅ ಗುಡ್ ರಿಲೇಷನ್ಶಿಪ್. ನೆಕ್ಸ್ಟ್, ಹೆಲ್ಪ್ಸ್ ಟು ರಿಯಲೈಸ್ ಆ್ಯಂಡ್ ಇಂಪ್ರೂವ್ ಯುವರ್ ಫುಲ್ ಪೊಟೆನ್ಷಿಯಲ್. ಹೆಲ್ಪ್ಸ್ ಟು ಎಕ್ಸ್ಪೀರಿಯನ್ಸ್ ಹ್ಯಾಪಿನೆಸ್ ಆ್ಯಂಡ್ ಜಾಯ್. ನಿಮ್ಮ ಬಗ್ಗೆ ನೀವು ತಿಳ್ಕೊಂಡಿದ್ರೆ ಅದರಿಂದ ನೀವು ಹ್ಯಾಪಿನೆಸ್ ಮತ್ತು ಜಾಯ್ ಎರಡೂ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಇಟ್ ಹೆಲ್ಪ್ಸ್ ಟು ಲೀಡ್ ಅವರ್ ಲೈಫ್ಸ್ ಇನ್ ಅ ಬೆಟರ್ ವೇ. ನಾವು ಒಳ್ಳೆಯ ರೀತಿಯಿಂದ ಜೀವನ ನಾವು ಸಾಗಿಸಬಹುದು. ಇಟ್ ಹೆಲ್ಪ್ಸ್ ಟು ಇಂಪ್ರೂವ್ ಅವರ್ ಪರ್ಸ್ನಾಲಿಟಿ. ನಮ್ಮ ಪರ್ಸ್ನಾಲಿಟಿ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಇದು ಭಾಳಷ್ಟು ಹೆಲ್ಪ್ ಮಾಡ್ತೈತಿ. ಇಟ್ ಹೆಲ್ಪ್ಸ್ ಟು ಬಿಕಮ್ ಮೋರ್ ಕಾಂಪಿಟೆಂಟ್ ಆ್ಯಂಡ್ ಅಕ್ಸೆಪ್ಟೇಬಲ್ ಬೈ ಅದರ್ಸ್. ಸೊ ನಿಮಗೆ ಯಾವುದು ಸ್ಕಿಲ್ಸ್ ಅದಾವು, ನಿಮ್ಮ ಬಗ್ಗೆ ನಿಮ್ಗೆ ಗೊತ್ತಿತ್ತಂದ್ರೆ ಅಷ್ಟೇ ಯು ಕ್ಯಾನ್ ಈಸಿಲಿ ಕಾಂಪೀಟ್ ವಿತ್ ಅದರ್ಸ್. ಮತ್ತು ಬೇರೆದವರು ನಿಮ್ಮನ್ನು ಈಸಿಲಿ ಅಕ್ಸೆಪ್ಟ್ ಮಾಡ್ಕೊತಾರೆ. ಇಟ್ ಹೆಲ್ಪ್ಸ್ ಟು ಚೇಂಜ್ ಅವರ್ ಅಟಿಟ್ಯೂಡ್ಸ್ ಆ್ಯಂಡ್ ಇಂಪ್ರೂವ್ ಅವರ್ ವ್ಯಾಲ್ಯೂಸ್. ಸೊ ನಿಮ್ಮದು ವೀಕ್ನೆಸ್ ಅಥವಾ ನೆಗೆಟಿವ್ ಥಿಂಗ್ಸ್ ಏನು ಅಂತ ಗೊತ್ತಿದ್ರೆ ನೀವು ಚೇಂಜ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀರಿ. ನಿಮ್ಮದು ಒಳ್ಳೆಯ ಗುಣ, ಪಾಸಿಟಿವ್ ಸ್ಕಿಲ್ಸ್ ಯಾವ ಅದಾವ ಅಂತ ನಿಮ್ಗೆ ಗೊತ್ತಿರ್ತದೆ, ಅದು ನೀವು ಇಂಪ್ರೂವ್ ಮಾಡ್ಕೋಬೋದು. ಸೊ ಅದಕ್ಕೆ ಇಟ್ ಹೆಲ್ಪ್ಸ್ ಟು ಚೇಂಜ್ ಅವರ್ ಅಟಿಟ್ಯೂಡ್ಸ್ ಆ್ಯಂಡ್ ಇಂಪ್ರೂವ್ ಅವರ್ ವ್ಯಾಲ್ಯೂಸ್ ಅಂತ ಕೊಟ್ಟಿದ್ದಾರೆ. ಸೊ ಇವೆಲ್ಲ ಇಂಪಾರ್ಟೆನ್ಸ್ ಆಫ್ ನೋಯಿಂಗ್ ಯುವರ್ ಸೆಲ್ಫ್. ಸೊ ಯಾಕೆ ನಾವು ನಮ್ಮ ಬಗ್ಗೆ ತಿಳ್ಕೊಬೇಕಂದ್ರೆ ಅದರಿಂದ ಬಹಳಷ್ಟು ಯೂಸಸ್ ಅದಾವೆ ನಮಗೆ. ಸೊ ಲೆಟ್ ಅಸ್ ಸ್ಟಡಿ ಹೌ ಟು ನೋ ಅಬೌಟ್ ಅವರ್ ಸೆಲ್ಫ್. ವಾಟ್ ಈಸ್ ಅ ಪ್ರೊಸೀಜರ್? ಏನು ಪ್ರೊಸೆಸ್ ನಾವು ಫಾಲೋ ಮಾಡಬೇಕು, ಸ್ಟೆಪ್ಸ್ ಫಾಲೋ ಮಾಡಬೇಕು ಅಂದರೆ there are many steps here. First one, maintain personal diary. ಸೊ ಮೇಂಟೈನ್ ಪರ್ಸ್ನಲ್ ಡೈರಿ ಅಂದರೆ ನೀವು ನಿಮ್ಮದು ಡೈಲಿ ಏನೇನು ಇವೆಂಟ್ಸ್ ಆಗ್ತದಲ್ಲ ನಿಮ್ಮ ಲೈಫ್ನಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಬರೆದಿಡೋದು. ಒಂದು 5 to 10 minutes ಟೈಮ್ ತೊಗೊಳ್ರಿ, ಫ್ರೀ ಟೈಮ್ ತೊಗೊಳ್ರಿ. ಡ್ಯೂರಿಂಗ್ ನೈಟ್ ಆರ್ ಡ್ಯೂರಿಂಗ್ ಮಾರ್ನಿಂಗ್ you just spend for 10 minutes for yourself. Write what has been happened in your life on that day. ಅಂದರೆ ನಿಮಗೆ ಯಾವುದರಿಂದ ಖುಷಿ ಸಿಕ್ತು, ಯಾವುದರಿಂದ ಬೇಜಾರಾಯಿತು, ಯಾವಾಗ ಸಿಟ್ಟು ಬಂತು, ನಿಮ್ಮ ಲೈಕಿಂಗ್ಸ್ ಏನು. ಸೊ ಸಿಂಪಲ್ಲಾಗಿ ಸ್ಮಾಲ್ ಸೆಂಟೆನ್ಸಸ್ನಲ್ಲಿ ನೀವು ಡೈಲಿ ನಿಮ್ಮ ಬಗ್ಗೆ ಅವತ್ತಿನ ದಿವಸ ಏನೇನಾಯಿತು ಅಂತ ಬರೆದಿಡಬೇಕು. ಸೊ ಇದು ಯಾಕೆ ಹೇಳ್ತಾನೆ ಅಂದರೆ why you should maintain diary, because this will help you to connect you and yourself. ಕನ್ನಡದಲ್ಲಿ ಹೇಳಬೇಕಂದ್ರೆ ನಿಮ್ಮ ಆತ್ಮ ಪರಮಾತ್ಮನ ಜೊತೆ ಕನೆಕ್ಟ್ ಆಗಲಿಕ್ಕೆ ಹೆಲ್ಪ್ ಮಾಡ್ತೈತಿ. ಆವಾಗ ನಿಮ್ಮ ಬಗ್ಗೆ ನೀವು ಜಾಸ್ತಿ ತಿಳ್ಕೊತೀರಿ.
ಸೊ ನಿಮ್ಗೆ ಯಾರಿಗಾದರೂ ರೂಢಿ ಇರದೇ ಹೋಗಿದ್ರೆ ಡೈರಿ ಮೇಂಟೈನ್ ಮಾಡೋದು, ಇಟ್ ಈಸ್ ಅ ಗುಡ್ ಪ್ರಾಕ್ಟೀಸ್. ಸೊ ಫ್ರಮ್ ಟುಡೇ ಓನ್ಲಿ ಯು ಸ್ಟಾರ್ಟ್ writing your personal diary. It will take hardly 10 minutes. Sit at a quiet place and remember what all the things are happened to you, what are your likes, which bothers you. ಅಂದರೆ ನಿಮ್ಗೆ ಯಾವಾಗ ಬೇಜಾರಾಗ್ತೈತಿ, ಯಾವಾಗ ಹೆದರಿಕೆ ಆಗ್ತೈತಿ, ಯಾವಾಗ ಖುಷಿ ಸಿಗ್ತೈತಿ ಅಂತಂಥೇಳಿ ಸ್ವಲ್ಪ ನೀವು ಲಿಸ್ಟ್ ಔಟ್ ಮಾಡ್ಕೊತ ಹೋಗ್ರಿ. ಸೊ ಅದರಿಂದ ನೀವು ಭಾಳಷ್ಟು ನಿಮ್ಮ ಬಗ್ಗೆ ತಿಳ್ಕೊಳ್ಳಿಕ್ಕೆ ಹೆಲ್ಪ್ ಆಗ್ತೈತಿ. ನೆಕ್ಸ್ಟ್ ಪ್ರಾಕ್ಟೀಸ್ ಮೆಡಿಟೇಷನ್. ಸೊ ಮೆಡಿಟೇಷನ್ ಅಂದರೆ ನೀವು ಅನ್ಕೋತಿರ್ಬೋದು ಧ್ಯಾನ ಮಾಡೋದು ಅದು ಅಲ್ಲ ಅಂತಂಥೇಳಿ, ಅದು ಬರೀ ಸಾಧು ಸಂತರಷ್ಟೇ ಮಾಡ್ತಿದ್ರು, ಅವರಷ್ಟೇ ಮಾಡೋದು ಅಂತಂತ ನೀವು ಅಂದ್ಕೊಂಡಿರ್ಬೋದು. ಆದರೆ ಅದು ಬರೀ ಸಾಧು ಸಂತರಷ್ಟೇ ಮಾಡುವಂಥದ್ದಲ್ಲ, ನಾವು ಎಲ್ಲರೂ ಮಾಡಿದ್ರೆ ಅದು ನಮಗೆ ಒಳ್ಳೆಯ ರಿಸಲ್ಟ್ ಕೊಡ್ತೈತಿ. ಅಟ್ಲೀಸ್ಟ್ ಫಾರ್ ದ ಸ್ಟೂಡೆಂಟ್ ಲೈಫ್ ಎವ್ರಿ ಒನ್ ಮಸ್ಟ್ ನೋ ಹೌ ಟು ಡೂ ದ ಮೆಡಿಟೇಷನ್. ಸೊ ಮೆಡಿಟೇಷನ್ ಬೇಸಿಕಲಿ ಕನ್ನಡದಲ್ಲಿ ನಾವು ಧ್ಯಾನ ಅಂತ ಕರಿತೀವಿ. ಇಟ್ ಈಸ್ ಬೇಸಿಕಲಿ ಫೋಕಸಿಂಗ್ ಆನ್ ದ ಬ್ರೀತ್. ಬ್ರೀತ್ ಅಂದರೆ ನಾವು ಉಸಿರಾಟ ಮಾಡ್ತೀವಲ್ಲ, ಪ್ರಾಣವಾಯು, ಅದನ್ನು ನಾವು ಹೇಗೆ ತಗೊಳ್ತೀವಿ, ಹೇಗೆ ಹೊರಗೆ ಬಿಡ್ತೀವಿ, ಅದ್ರ ಮೇಲೆ ಡಿಪೆಂಡೆಂಟ್ ಆಗ್ತದೆ. ಸೊ ಉಸಿರಾಟದ ಕ್ರಿಯೆ ಕಡೆ ನಾವು ಲಕ್ಷ್ಯ ಕೊಡೋದು, ಫೋಕಸಿಂಗ್ ಆನ್ ಯುವರ್ ಬ್ರೀತ್ ಆ್ಯಂಡ್ ಬ್ರೀದಿಂಗ್ ಡೀಪ್ಲಿ ಅಂದರೆ ಉಸಿರನ್ನು ಜೋರಾಗಿ ತಗೊಳ್ಳೋದು ಮತ್ತು ಸಾವಕಾಶವಾಗಿ ಬಿಡೋದು. ಸಾವಕಾಶವಾಗಿ ತಗೊಂಡು ಸಾವಕಾಶವಾಗಿ ಬಿಡೋದು ಡೀಪ್ ಬ್ರೀದಿಂಗ್ ಅಂತ ಕರೀತಾರೆ. ಮತ್ತು ಅದರ ಕಡೆ ನಾವು ಗಮನ ಕೊಡೋದು. ಸೊ ಇಟ್ ಈಸ್ ಅ ವೆರಿ ಸಿಂಪಲ್ ಪ್ರೊಸೆಸ್, ಎವ್ರಿ ಒನ್ ಕ್ಯಾನ್ ಫಾಲೋ ಇಟ್. ಸೊ ನೀವು ಪ್ರತಿಯೊಬ್ಬರು ನೀವು ಡೈಲಿ ಒಂದು 10 ನಿಮಿಷ ಆದರೂ ಮೆಡಿಟೇಷನ್ ಟೈಮ್ ಕೊಡ್ರಿ. ಸೊ ಮೆಡಿಟೇಷನ್ ಮಾಡೋದ್ರಿಂದ ನಿಮಗೆ ರಿಲ್ಯಾಕ್ಸೇಷನ್ ಸಿಗ್ತೈತಿ, ಆಕ್ಸಿಜನ್ ನೀವು ಜಾಸ್ತಿ ತೊಗೊತೀರಿ, ಹೆಲ್ತ್ ಇಂಪ್ರೂವ್ ಆಗ್ತೈತಿ. ಅಷ್ಟೇ ಅಲ್ಲದೆ ನಿಮ್ಮದು ಕಾನ್ಸಂಟ್ರೇಷನ್ ಪವರ್ನು ಹೆಚ್ಚಾಗ್ತೈತಿ ಮತ್ತು ಸ್ಟ್ರೆಸ್ಸು ರಿಲೀಸ್ ಮಾಡ್ಕೋಬೋದು. ನಾವು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತಂದು ಕಲ್ತೀವಿ, ಹೇಗೆ ಮಾಡಬೇಕು ಟಿಪ್ಸ್ ಅಂತ ನಾವು ಕಲ್ತೀವಿ. ಸೊ ಸ್ಟ್ರೆಸ್ ಮ್ಯಾನೇಜ್ಮೆಂಟಲ್ಲಿ ಬೆಸ್ಟ್ ವೇ ಟು ಮಿನಿಮೈಸ್ ದ ಸ್ಟ್ರೆಸ್ ಈಸ್ ಮೆಡಿಟೇಷನ್. ಸೊ ಡೈಲಿ 10 minutes either in morning or evening, just sit at the quiet place, be relaxed, relax your body and just concentrate on your breath and take ಡೀಪ್ ಬ್ರೀತಿಂಗ್. ಅಂದರೆ ಉಸಿರಾಟವನ್ನು ಸ್ವಲ್ಪ ದೀರ್ಘವಾಗಿ ತಗೊಂಡು ದೀರ್ಘವಾಗಿ ಬಿಡೋದಕ್ಕೆ ಡೀಪ್ ಬ್ರೀದಿಂಗ್ ಅಂತ ಕರೀತಾರೆ. ಇಟ್ ಇಸ್ ವೆರಿ ಸಿಂಪಲ್, ಎವ್ರಿ ಒನ್ ಕ್ಯಾನ್ ಪ್ರಾಕ್ಟೀಸ್. ಐ ಹೋಪ್ ಯು ವಿಲ್ ಡೂ ಇಟ್ at home daily for your improvement. Next is exercise regularly. Exercise regularly. So this is also a very important thing everyone must do nowadays. ಸೊ ಬಿಕಾಸ್ ಎಕ್ಸಸೈಸ್ ಮಾಡೋದ್ರಿಂದ ನಮಗೆ ಹೆಲ್ತ್ ಇಂಪ್ರೂವ್ ಆಗ್ತೈತಿ, ಫಿಸಿಕಲಿ ಮತ್ತು ನಾವು ಮೆಂಟಲಿನೂ ಫಿಟ್ ಆಗಿರ್ಬೋದು. ಸೊ ಡೈಲಿ ಒಂದು 1/2 hour ನೀವು ಎಕ್ಸಸೈಸ್ ಮಾಡ್ಬೋದು. ನೆಕ್ಸ್ಟ್ ಗೋ ಫಾರ್ ವಾಕ್ ರೆಗ್ಯುಲರ್ಲಿ. ಸಪೋಸ್ ನಿಮಗೆ ಎಕ್ಸಸೈಸ್ ಮಾಡಲಿಕ್ಕೆ ಆಗದೆ ಹೋದರೆ ಅವಾಗ ನೀವು ವಾಕಿಂಗ್ ಮಾಡ್ಬೋದು. 1/2 hour, ಮಿನಿಮಮ್ 1/2 hour, 30 to 45 minutes. Fast walking is necessary and that will also change your mood, reduce the stress. Next, do some riding and driving. ಸೊ ಇಲ್ಲಿ ನಿಮಗೆ ಇದು ಮಜಾ ಅನ್ನಿಸ್ಬೋದು. ಸೊ ರೈಡಿಂಗ್ ಆ್ಯಂಡ್ ಡ್ರೈವಿಂಗ್ ಮಾಡೋದ್ರಿಂದ ನಿಮಗೆ ಹಾರ್ಡ್ ಬೇಜಾರು ಅನಿಸಿದಾಗ ನಿಮಗೆ ಸ್ವಲ್ಪ ಮೂಡ್ ಬದಲಾವಣೆ ಮಾಡಲಿಕ್ಕೆ ಯು ಕ್ಯಾನ್ ಮೇಕ್ ಯೂಸ್ ಆಫ್ ದಿಸ್. ಸೊ ರೈಡಿಂಗ್ ಮಾಡಿದಾಗ ಅಥವಾ ಡ್ರೈವಿಂಗ್ ಮಾಡಿದಾಗ ಯು ಕ್ಯಾನ್, ಇಫ್ ಯು ಲವ್ ಮ್ಯೂಸಿಕ್, ನಿಮ್ಮ ಮ್ಯೂಸಿಕ್ ಇಷ್ಟಪಟ್ಟರೆ ಸಾಫ್ಟ್ ಮ್ಯೂಸಿಕ್, ಲೈಟ್ ಮ್ಯೂಸಿಕನ್ನು ನೀವು ಹಾಕ್ಕೊಂಡು ಕೇಳ್ತಾ ನೀವು ಡ್ರೈವಿಂಗ್ ಅಥವಾ ರೈಡಿಂಗ್ ಮಾಡಿದರೆ ಸೊ ದ್ಯಾಟ್ ವಿಲ್ ಚೇಂಜ್ ಯುವರ್ ಮೂಡ್, ಯು ವಿಲ್ ಬಿ ರಿಲ್ಯಾಕ್ಸ್ಡ್. ನೆಕ್ಸ್ಟ್ ಡೂ ಸಮ್ ಔಟಿಂಗ್ಸ್. ಸೊ ಔಟಿಂಗ್ಸ್ ಅಂದರೆ ಸೈಟ್ ಸೀಯಿಂಗ್ ಇರ್ಬೋದು, ಟ್ರಿಪ್ಸ್ ಇರ್ಬೋದು. 1 day ಅಥವಾ 2 days ನೀವು ಟ್ರಿಪ್ಸ್ ಹಾಕ್ಕೊಂಡು ನೀವು ಸ್ವಲ್ಪ ನಿಮ್ಮ ಲೈಫ್ನಲ್ಲಿ ಬದಲಾವಣೆ ಬೇಕಂದರೆ, ಚೇಂಜ್ ಬೇಕಂದರೆ, ಅಥವಾ ಫಾರ್ ಎಕ್ಸಾಂಪಲ್ ಎಕ್ಸಾಮ್ಸ್ ಆದಮೇಲೆ ಅಥವಾ ಟೆಸ್ಟ್ ಆದಮೇಲೆ ಕಂಟಿನ್ಯೂಸ್ ಆಗಿ ಹಾರ್ಡಾಗಿ ವರ್ಕ್ ಮಾಡಿದ್ದು, ಇಫ್ ಯು ವಾಂಟ್ ಟು ಗೆಟ್ ಸಮ್ ರಿಲ್ಯಾಕ್ಸೇಷನ್, ಚೇಂಜ್ ಬೇಕಪ್ಪ ಅಂತಂತ ಅನಿಸಿದಾಗ ಇಟ್ ಈಸ್ ಬೆಟರ್ ಯು ಡೂ ಸಮ್ ಔಟಿಂಗ್ಸ್. ಸೊ ಯುವರ್ ಮೈಂಡ್ ವಿಲ್ ಬಿ ರಿಫ್ರೆಶ್ಡ್. ನೆಕ್ಸ್ಟ್, ಡೆವಲಪ್ ಸಮ್ ಹಾಬೀಸ್.
ಸೊ ಹಾಬೀಸ್ ಅಂದರೆ ನಿಮ್ಗೆ ಗೊತ್ತಿರ್ಬೋದು ಯಾವ್ಯಾವ ನಿಮ್ಮ ಹಾಬೀಸ್ ಅಂತಂತ ಹೇಳಿ. ಸೊ ಇಟ್ ಮೇ ಬಿ ಡ್ರಾಯಿಂಗ್, ಇಟ್ ಮೇ ಬಿ ಪೇಂಟಿಂಗ್, ಸಮ್ ಆಫ್ ಮೇ ಯು ಮೇ ಬಿ ಹ್ಯಾವಿಂಗ್ ಅ ಹಾಬಿ ಆಫ್ ರೀಡಿಂಗ್ ಜನರಲ್ ಬುಕ್ಸ್ ಆ್ಯಂಡ್ ಸ್ಟ್ಯಾಂಪ್ ಕಲೆಕ್ಷನ್ ಇರ್ಬೋದು. ಬೇರೆ ಬೇರೆದವ್ರು ಬೇರೆ ರೀತಿ ಹಾಬೀಸ್ ಇರ್ತಾವೆ. ಸೊ ಡೆವಲಪ್ ಯು ಇಫ್ ಯು ಆರ್ ನಾಟ್ ಹ್ಯಾವಿಂಗ್ ದ ಹಾಬೀಸ್, ಇಟ್ ಈಸ್ ಬೆಟರ್ ಟು ಡೆವಲಪ್ ದ ಹಾಬೀಸ್. ಹಾಬೀಸ್ ಅಂದ್ರೇನು, ನೀವು ಖುಷಿಯಾಗಿ ಮಾಡುವಂಥ ಕೆಲಸ. ಇನ್ ಯುವರ್ ಲೀಸರ್ ಟೈಮ್ ಅಂದರೆ ಫ್ರೀ ಟೈಮ್ದಲ್ಲಿ ನೀವು ಯಾವುದು ಖುಷಿ ಪಟ್ಟು ಇಂಟ್ರೆಸ್ಟ್ಲೆ ಯಾವುದು ಮಾಡ್ತಿರಲ್ಲ ಅದಕ್ಕೆ ಹಾಬಿ ಅಂತ ಕರೀತಾರೆ. ಟಿ ವಿ ನೋಡೋದು ಇಟ್ ಈಸ್ ನಾಟ್ ಹಾಬಿ, it is not a hobby, but painting, drawing, singing, dancing, so these all with your interest what you do, they are called as hobbies. It is better to develop them, and when you are free, when you are having a leisure time, you can make use of these hobbies to pass the time, which gives you more relaxation and more joy for you. Next, develop new interest. ಸೊ ಇದು ಬಹಳ ಇಂಪಾರ್ಟೆಂಟ್ ಥಿಂಗ್ ನಿಮ್ಮ ಲೈಫ್ನಲ್ಲಿ. ಹೊಸ ಇಂಟ್ರೆಸ್ಟ್ ನೀವು ಡೆವಲಪ್ ಮಾಡ್ಕೋಬೇಕು. ಬರೀ ಮಾಡಿದ್ದೇ ಮಾಡ್ತಾ ಹೋಗಬಾರ್ದು. ಅಂದರೆ ಯಾವುದೇ ನೀವು ಕೆಲಸ ಮಾಡಿದ್ರು ಅದರಲ್ಲಿ ಹೊಸದಾಗಿ ಏನಾದರೂ ಇಂಟ್ರೆಸ್ಟ್ ತೊಗೊಂಡು ಕ್ರಿಯೇಟಿವಿಟಿ ಬೆಳೆಸ್ಕೋಬೋದು. ಅದಕ್ಕೆ ಏನು ಕರಿತೀವಿ ಅಂದರೆ ಸೃಜನಶೀಲತೆ ಅಂತ ನಾವು ಕರಿತೀವಿ ಕನ್ನಡದಲ್ಲಿ. ಸೊ ಕ್ರಿಯೇಟಿವಿಟಿ ಈಸ್ ಅ ವೆರಿ ಇಂಪಾರ್ಟೆಂಟ್ ಸ್ಕಿಲ್ ನವಾಡೇಸ್. ಎವ್ರಿ ಒನ್ ವಿಲ್ ಎಕ್ಸ್ಪೆಕ್ಟ್ ಫ್ರಮ್ ಯು ಇನ್ ಇಂಡಸ್ಟ್ರಿ ಎಸ್ಪೆಷಲಿ. ಸೊ ಇಂಡಸ್ಟ್ರಿಯಲ್ಲಿ ನೀವು ಜಾಬ್ ಮಾಡಬೇಕಾದಾಗ ನೀವೇನಾದರೂ ಹೊಸದಾಗಿ ಮಾಡಿ ತೋರಿಸಿದ್ರೆ ಅದೇ ರಿಸಲ್ಟ್, ಅದೇ ವರ್ಕ್ ನೀವು ಹೊಸ ಅಪ್ರೋಚ್ ಕೊಟ್ಟರೆ, ಹೊಸ ಔಟ್ಪುಟ್ ಕೊಟ್ಟರೆ, ಸೊ ಯು ವಿಲ್ ಬಿ ರಿಕಗ್ನೈಸ್ಡ್. ಸೊ ಈ ರಿಕಗ್ನಿಷನ್ನಿಂದ ನಿಮಗೆ ಪ್ರಮೋಷನ್ ಸಿಗ್ಬೋದು. ಸೊ ಯು ಕ್ಯಾನ್ ಗೋ ಹೈ ಇನ್ ಯುವರ್ ಪೊಸಿಷನ್. ಸೊ ಇಟ್ ವಿಲ್ ಹೆಲ್ಪ್ ಯು ಟು ಪುಟ್ ಯು ಅಪ್ ಇನ್ ದ ಇನ್ ಯುವರ್ ಪ್ರೊಫೆಷನ್. ಸೊ ನಿಮ್ಮ ಹತ್ರ ಏನಾದರೂ ಕ್ರಿಯೇಟಿವಿಟಿ ಸ್ಕಿಲ್ಸ್ ಇದ್ದರೆ ಅದನ್ನ ಚೆನ್ನಾಗಿ ಉಪಯೋಗ ಮಾಡ್ಕೊಳ್ರಿ. ಸೊ ಇಟ್ ವಿಲ್ ಹೆಲ್ಪ್ ಯು ಅ ಲಾಟ್. ಸೊ ದಿಸ್ ಈಸ್ ಅಬೌಟ್ ಪ್ರೊಸೆಸ್ ಆಫ್ ನೋಯಿಂಗ್ ಯುವರ್ ಸೆಲ್ಫ್. ಸೊ ಸ್ಟೆಪ್ ಬೈ ಸ್ಟೆಪ್ ನೀವು ಇದನ್ನು ಫಾಲೋ ಮಾಡಬೇಕು. ನಿಮ್ಮ ಬಗ್ಗೆ ನೀವು ತಿಳ್ಕೋಬೇಕು. ಯಾಕೆ ತಿಳ್ಕೋಬೇಕಂತಂತ ಹೇಳಿ ನಾವು ಕಲ್ತಿವಾಗಲೇ. ಸೊ ನೆಕ್ಸ್ಟ್, SWOT ಅನಲೈಸಿಸ್. ಸೊ SWOT analysis and its benefits ಕಲಿಯೋಣೀಗ. SWOT means S stands for strength, W stands for weakness, O stands for opportunities and T stands for threats. ಇಲ್ಲಿ ನಿಮಗೆ SWOT ನಿಮಗೆ ಎಕ್ಸಾಂಪಲ್ ಕೊಡಬೇಕಂದ್ರೆ, ಪರ್ಸ್ನಲಿ ಸ್ಟ್ರೆಂಗ್ತ್ ನಿಮ್ಮದು ಹಾರ್ಡ್ ವರ್ಕಿಂಗ್ ಇರ್ಬೋದು, ರೀಡಿಂಗ್ ಬುಕ್ಸ್ ಇರ್ಬೋದು, ಅಟೆಂಡಿಂಗ್ ಕ್ಲಾಸಸ್ ರೆಗ್ಯುಲರ್ ಅಂದರೆ ನಿಮ್ಮ ರೆಗ್ಯುಲಾರಿಟಿನೂ ನಿಮ್ಮದು ಸ್ಟ್ರೆಂಗ್ತ್ ಆಗ್ತೈತಿ. ಇಫ್ ಯು ಆರ್ ಗುಡ್ ಎಟ್ ಕಮ್ಯುನಿಕೇಷನ್ ಸ್ಕಿಲ್, ಇಟ್ ಆಲ್ಸೋ ಈಸ್ ಯುವರ್ ಸ್ಟ್ರೆಂಗ್ತ್. ಸೊ ದೇರ್ ವಿಲ್ ಬಿ ಮೆನಿ ಸ್ಟ್ರೆಂಗ್ತ್ಸ್. ನೆಕ್ಸ್ಟ್, ವೀಕ್ನೆಸ್. ಸೊ ಪ್ರತಿಯೊಬ್ಬ ಮನುಷ್ಯನಲ್ಲಿ ಸ್ಟ್ರೆಂಗ್ತ್ ಇದ್ದಂಗೆ ವೀಕ್ನೆಸ್ಸೂ ಇದ್ದೇ ಇರ್ತಾವೆ. ವೀಕ್ನೆಸ್ ಯಾವ ಇರ್ತಾವೆ ಅಂದರೆ ಹೆಚ್ಚಾಗಿ ನಾಟ್ ಅಟೆಂಡಿಂಗ್ ದ ಕ್ಲಾಸಸ್ ರೆಗ್ಯುಲರ್, ಅಂದರೆ ಇರ್ರೆಗ್ಯುಲರ್, ಲೆಸ್ ರೈಟಿಂಗ್, ಬರೀಲಿಕ್ಕೆ ಭಾಳ ಬೇಜಾರು ಮಾಡ್ಕೊಂಡ್ರೆ ಪುವರ್ ರೈಟಿಂಗ್ ಇರ್ತೈತಿ ಅಥವಾ ಹ್ಯಾಂಡ್ ರೈಟಿಂಗ್ ಸರಿ ಇರದೇ ಇರ್ಬೋದು. ಲೆಸ್ ಕಾನ್ಸಂಟ್ರೇಷನ್, ಪುವರ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂದರೆ ಬೇರೆದವ್ರ ಜೊತೆ ಮಾತಾಡಬೇಕಂದ್ರೆ ಹೆದರ್ತಾ ಇರೋದು ಅಥವಾ ಕಮ್ಯುನಿಕೇಟ್ ಮಾಡಲಿಕ್ಕೆ ಹಿಂಜರಿಕೆ ಇಟ್ಕೊಳ್ಳೋದು, ಅದಕ್ಕೆ ಪುವರ್ ಕಮ್ಯುನಿಕೇಷನ್ ಸ್ಕಿಲ್ ಅಂತ ಕರೀತಾರೆ. ಸೊ ದೀಸ್ ಆಲ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ವೀಕ್ನೆಸಸ್ ಆಫ್ ಅ ಪರ್ಸನ್. ನೆಕ್ಸ್ಟ್, ಅಪಾರ್ಚುನಿಟೀಸ್. ಸೊ ನಿಮಗೆ ಏನು ಅಪಾರ್ಚುನಿಟೀಸ್ ಇರ್ಬೋದು? ಆಫ್ಟರ್ ಡಿಪ್ಲೊಮಾ ಯು ಮೇ ಗೋ ಫಾರ್ ಅ ಹೈಯರ್ ಎಜುಕೇಷನ್, ಬಿ ಇಂಜಿನಿಯರಿಂಗ್ ಮಾಡ್ಬೋದು, ದಟ್ ಈಸ್ ಆಲ್ಸೋ ಅಪಾರ್ಚುನಿಟಿ ಫಾರ್ ಯು. ಡಿಪ್ಲೊಮಾ ಮುಗಿದ ತಕ್ಷಣ ನಿಮಗೆ ಜಾಬೂ ಸಿಗ್ಬೋದು, ಅಥವಾ ನೀವು ಡಿಗ್ರಿ ಮಾಡಿಕೊಂಡು IAS ಆಫೀಸರು ಆಗ್ಬೋದು, ಅಥವಾ ನಿಮ್ಮ ಸ್ವಂತ ಕಂಪ್ನಿನೂ ಓಪನ್ ಮಾಡ್ಕೋಬೋದು, ನೀವು ಎಂಟರ್ಪ್ರಿನರು ಆಗ್ಬೋದು. ಸೊ ಇವೆಲ್ಲ ನಿಮಗೆ ಅಪಾರ್ಚುನಿಟೀಸ್ ಅಂತಂತ ತಗೋಬೋದು. ನೆಕ್ಸ್ಟ್, ಥ್ರೆಟ್ ಅಂದರೆ ನಿಮ್ಗೆ ಯಾವುದರಿಂದ ಹೆದರಿಕೆ ಆಗ್ತೈತಿ? ಬಿಕಾಸ್ ನೌಡೇಸ್ ದರ್ ಇಸ್ ಅ ಮೋರ್ ಕಾಂಪಿಟೇಷನ್. ಸೊ ಕಾಂಪಿಟೇಷನ್ನಿಂದ ನಿಮಗೆ ಹೆದರಿಕೆ ಆಗ್ಬೋದು. ಅಥವಾ ಜಾಬ್ ಲಿಮಿಟೆಡ್ ವೇಕೆನ್ಸೀಸ್. ಸೊ ಈಗ ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್, ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್, ಇಟ್ ಈಸ್ ಆಲ್ಸೋ ಥ್ರೆಟ್. ನೆಕ್ಸ್ಟ್, ಫೇಲ್ಯೂರ್ ಇನ್ ಎಕ್ಸಾಮಿನೇಷನ್. ಇದು ನಿಮ್ಗೆ ಎಲ್ಲರಿಗೂ ಇದ್ದೇ ಇರ್ತೈತಿ, ಅದ್ರದ್ದು ಹೆದರಿಕೆ ಪ್ರತಿಯೊಬ್ಬ ಸ್ಟೂಡೆಂಟಿಗೂ ಸ್ವಲ್ಪ ಇದ್ದೇ ಇರ್ತೈತಿ. ಸೊ ದ್ಯಾಟ್ ಕಮ್ಸ್ ಅಂಡರ್ ಥ್ರೆಟ್ ಹಿಯರ್. ಸೊ this in short we call it as a SWOT. SWOT here it is in briefly explained: strength, weakness, opportunities and threat.
ಸೊ ಸ್ಟ್ರೆಂಗ್ತ್, ವೀಕ್ನೆಸ್, ಸೊ ದೇ ಆರ್ ಇಂಟರ್ನಲ್ ಒರಿಜಿನ್ ಅಂದರೆ ಸೊ ನಮ್ಮ ಒಳಗಿನಿಂದ ಒರಿಜಿನೇಟ್ ಆಗ್ತಾವೆ ಸ್ಟ್ರೆಂಗ್ತ್ ಮತ್ತು ವೀಕ್ನೆಸ್. ಅಪಾರ್ಚುನಿಟಿ ಮತ್ತು ಥ್ರೆಟ್ ಅವು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್, ಹೊರಗಡೆಯಿಂದ ಒರಿಜಿನೇಟ್ ಆಗ್ತಾವೆ. ನೆಕ್ಸ್ಟ್ ಇದರಲ್ಲಿ ನಮ್ಗೆ ಯಾವುದು ಹೆಲ್ಪ್ ಮಾಡ್ತಾವೆ ನಮ್ಮ ಲೈಫ್ನಲ್ಲಿ, ನಮ್ಮ ಸ್ಟ್ರೆಂಗ್ತ್ ಮತ್ತು ಅಪಾರ್ಚುನಿಟೀಸ್ ವಿಲ್ ಹೆಲ್ಪ್ ಅಸ್, ಅದಕ್ಕೆ ಹೆಲ್ಪ್ಫುಲ್ ಫ್ಯಾಕ್ಟರ್ಸ್ ಅಂತ ನಾವು ತೊಗೊತೀವಿ. ನೆಕ್ಸ್ಟ್ ವೀಕ್ನೆಸ್ ಮತ್ತು ಥ್ರೆಟ್, ಸೊ ದೇ ಆರ್ ಹಾರ್ಮ್ಫುಲ್ ಫಾರ್ ಅವರ್ ಲೈಫ್. ಸೊ ನಮ್ಮದು ವೀಕ್ನೆಸ್ ಇರ್ಬೋದು ಅಥವಾ ಥ್ರೆಟ್ ಇರ್ಬೋದು, ದ್ಯಾಟ್ ವಿಲ್ ಹಾರ್ಮ್ ಅಸ್, ಅದಕ್ಕೆ ಅವು ಹಾರ್ಮ್ಫುಲ್ ಫ್ಯಾಕ್ಟರ್ಸ್ ಅಂತ ತೊಗೊತೀವಿ. ಓಕೆ, ಲೆಟ್ ಅಸ್ ಅನಲೈಸ್ ದಿಸ್ SWOT. ಸೊ ಯಾಕೆ ನಾವು ಇದನ್ನು ಯೂಸ್ ಮಾಡಬೇಕು, ಬಹಳ ಚೆನ್ನಾಗಿದೆ ನೋಡಲಿ. ಇಟ್ ಈಸ್ ಅ ಫ್ರೇಮ್ವರ್ಕ್ ಫಾರ್ ಅನಲೈಸಿಂಗ್ ಯುವರ್ ಸ್ಟ್ರೆಂಗ್ತ್, ವೀಕ್ನೆಸ್, ಅಪಾರ್ಚುನಿಟೀಸ್ ಆ್ಯಂಡ್ ದ ಥ್ರೆಟ್. ಸೊ ಇದು ಫ್ರೇಮ್ವರ್ಕ್ ಅಂತ ನಾವು ಯೂಸ್ ಮಾಡ್ಕೋಬಹುದು. ಯಾಕೆಂದರೆ ಇಟ್ ಹೆಲ್ಪ್ಸ್ ಟು ಫೋಕಸ್ ಆನ್ ಯುವರ್ ಸ್ಟ್ರೆಂಗ್ತ್ ಆ್ಯಂಡ್ ಮಿನಿಮೈಸ್ ದ ವೀಕ್ನೆಸ್ and take the greatest possible advantage of opportunities available to overcome threats. ಸೊ ನಮಗೆ ನಮ್ಮ ಸ್ಟ್ರೆಂಗ್ತ್ ಗೊತ್ತಿತ್ತಂದರೆ ಅದ್ರ ಮೇಲೆ ನಾವು ಫೋಕಸ್ ಮಾಡ್ಬೋದು, ಅಂದರೆ ನಾವು ಅದನ್ನು ಇನ್ನೂ ಇಂಪ್ರೂವ್ ಮಾಡ್ಕೋಬೋದು. ನಿಮ್ದು ಹಾರ್ಡ್ ವರ್ಕಿಂಗ್ ಸ್ಟ್ರೆಂಗ್ತ್ ಇತ್ತಂದರೆ ಇನ್ನೂ ಚೆನ್ನಾಗಿ ಕೆಲಸ ಮಾಡೋದು, ಹಾರ್ಡ್ ವರ್ಕ್ ಜಾಸ್ತಿ ಮಾಡೋದು, ಅದಕ್ಕೆ ಇಂಪ್ರೂವ್ ಮಾಡ್ಕೋಬೋದು. ಮಿನಿಮೈಸ್ ದ ವೀಕ್ನೆಸ್, ಸೊ ವೀಕ್ನೆಸ್ ನಿಮ್ಮ ಸಪೋಸ್ ಕಮ್ಯುನಿಕೇಷನ್ ಸ್ಕಿಲ್ಸ್ ವೀಕ್ ಇತ್ತಂದರೆ ಅದನ್ನು ಜಾಸ್ತಿ ಫೋಕಸ್ ಮಾಡೋದು, ಅದ್ರ ಮೇಲೆ ಜಾಸ್ತಿ ವರ್ಕ್ ಮಾಡೋದು, ಹಾರ್ಡ್ ವರ್ಕ್ ಮಾಡಿ ಸೊ ಅದನ್ನು ನೀವು ಕಡಿಮೆ ಮಾಡ್ಬೋದು. ನೆಕ್ಸ್ಟ್ ಟೇಕ್ ದ ಗ್ರೇಟೆಸ್ಟ್ ಪಾಸಿಬಲ್ ಅಡ್ವಾಂಟೇಜ್ ಆಫ್ ಅಪಾರ್ಚುನಿಟೀಸ್. ಈಗ ಸಪೋಸ್ ನಿಮ್ಮ ಸ್ಟ್ರೆಂಗ್ತ್ ಕಮ್ಯುನಿಕೇಷನ್ ಸ್ಕಿಲ್ ಇತ್ತಂದರೆ ಅದ್ರದ್ದು ಅಡ್ವಾಂಟೇಜ್ ತೊಗೊಳ್ಬೋದು ನಿಮ್ಮದು ಜಾಬ್ನಲ್ಲಿ. ಇಟ್ ಮೇ ಬಿಕಮ್ ಅ ಅಡ್ವಾಂಟೇಜ್, ಅಂದರೆ ಇಟ್ ಮೇ ಬಿಕಮ್ ಅ ಅಪಾರ್ಚುನಿಟಿ ಫಾರ್ ಯು ಟು ಗೆಟ್ ಅ ಜಾಬ್. ನೆಕ್ಸ್ಟ್ ಓವರ್ಕಮ್ ಥ್ರೆಟ್ಸ್. ಸೊ ನಿಮ್ಮದು ಎಕ್ಸಾಮಿನೇಷನ್ ಫೇರ್ ಇತ್ತಂದರೆ, ಅದಕ್ಕೆ ಥ್ರೆಟ್ ಇತ್ತಂದರೆ ಅದನ್ನು ಹೆಂಗೆ ಓವರ್ಕಮ್ ಮಾಡಬೇಕು. ಸಪೋಸ್ ಇಫ್ ಯು ಆರ್ ಹ್ಯಾವಿಂಗ್ ಅ ಗುಡ್ ಹಾರ್ಡ್ ವರ್ಕಿಂಗ್ ಸ್ಕಿಲ್, ನೀವು ಒಳ್ಳೆಯ ಸ್ಕಿಲ್ ಇತ್ತಂದರೆ, ಹಾರ್ಡ್ ವರ್ಕಿಂಗ್ ಸ್ಕಿಲ್ ಇತ್ತಂದರೆ ಅದನ್ನು ಯೂಸ್ ಮಾಡಿಕೊಂಡು ಹಾರ್ಡ್ ವರ್ಕ್ ಮಾಡಿ ಚೆನ್ನಾಗಿ ಓದ್ಕೊಂಡು ನೀವು ಎಕ್ಸಾಮಿನೇಷನ್ ಫೇಸ್ ಮಾಡಿ ಪಾಸ್ ಆಗ್ಬೋದು. ಅದಕ್ಕೆ ನಾವು ಓವರ್ಕಮ್ ಥ್ರೆಟ್ಸ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಹೌ ದ SWOT ಈಸ್ ಅನಲೈಸ್ಡ್. ಆ್ಯಂಡ್ ಹಿಯರ್ you can see that strength ಮತ್ತು ವೀಕ್ನೆಸ್ ದೇ ಆರ್ ಇಂಟರ್ನಲ್ ಫ್ಯಾಕ್ಟರ್ಸ್, ಅಪಾರ್ಚುನಿಟೀಸ್ ಎಕ್ಸ್ಪ್ಲೋರ್ ಮಾಡ್ತಿರಲ್ಲ ಮತ್ತು ಥ್ರೆಟ್ ಓವರ್ಕಮ್ ಮಾಡೋದು, ದೀಸ್ ಆರ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ಸೊ ಪಾಸಿಟಿವ್ ಫ್ಯಾಕ್ಟರ್ಸ್ ಯಾವಾಗ್ತಾವೆ ಅಂದರೆ ಸ್ಟ್ರೆಂಗ್ತ್ ಮತ್ತು ಅಪಾರ್ಚುನಿಟೀಸ್, ದೇ ಆರ್ ಪಾಸಿಟಿವ್ ಫ್ಯಾಕ್ಟರ್ಸ್ ಫಾರ್ ಯು. ನೆಗೆಟಿವ್ ಅಂದರೆ ಹಾರ್ಮ್ಫುಲ್ ಯಾವು, ವೀಕ್ನೆಸ್ ಮತ್ತು threat, they are negative factors. The same thing is given in this format. You can easily understand both are same, but when it is asked in the examination, try to draw this diagram. It is from the textbook given. Next, what are the benefits of SWOT analysis? So SWOT analysis ನೀವು ಮಾಡೋದ್ರಿಂದ you can easily first understand about yourself, and when you can understand about yourself, it will help you to understand others. ಅಷ್ಟೇ ಅಲ್ಲದೆ ಭಾಳಷ್ಟು ಬೆನಿಫಿಟ್ಸ್ ಇದಾವೆ. ಇಟ್ ಈಸ್ ಸ್ಕೇಲೇಬಲ್, ನೀವು ಮೇಜರ್ ಮಾಡ್ಬೋದು ಇದನ್ನು. ಇಟ್ ಈಸ್ ಸಿಂಪಲ್ ಟು ದ ಪಾರ್ಟಿಸಿಪೆಂಟ್ಸ್, ಅಂದರೆ ನೀವು ಪಾರ್ಟಿಸಿಪೇಟ್ ಮಾಡಿದರೆ ಸಿಂಪಲ್ ಅಂದರೆ ನೀವು ಅದನ್ನು ನಿಮ್ಮ ಸ್ಟ್ರೆಂಗ್ತ್ ಏನು ವೀಕ್ನೆಸ್ ಏನು ನೀವು ಅನಲೈಸ್ ಈಸಿಲಿ ನೀವು ಮಾಡ್ಬೋದಲ್ಲ, ಅದಕ್ಕೆ ಸಿಂಪಲ್ ಅಂತ ಕರೀತಾರೆ. ದೇ ಕ್ಯಾನ್ ಗ್ರಾಸ್ಪ್ ದ ಕನ್ಸೆಪ್ಟ್ಸ್ ಆ್ಯಂಡ್ ಪ್ರೊಸೆಸ್ ಈಸಿಲಿ. ಸೊ ಕಂಪ್ನಿಯಲ್ಲಿ ವರ್ಕ್ ಮಾಡೋರಿಗೂ ಇದನ್ನು SWOT ಅನಲೈಸಿಸ್ ಮಾಡಲಿಕ್ಕೆ ಹೇಳ್ತಾರೆ. ದೇ SWOT ಅನಲೈಸಿಸ್ ಮಾಡೋದು ಇಟ್ ಈಸ್ ವೆರಿ ಈಸಿ, ದೇ ಕ್ಯಾನ್ ಗ್ರಾಸ್ಪ್ ಇಟ್ very easily. It can be practiced at individual and corporate level, ಅಂದರೆ ನೀವು ಪರ್ಸ್ನಲಿ SWOT ಅನಲೈಸಿಸ್ ಮಾಡ್ಬೋದು ಅಥವಾ ಕಾರ್ಪೊರೇಟ್ ಲೆವೆಲಲ್ಲಿಯೂ SWOT ಅನಲೈಸಿಸ್ ಮಾಡ್ಬೋದು. ಅದನ್ನು ನಾವು ಎಕ್ಸಾಂಪಲ್ ಕೊಡ್ತೀನಿ, ನಾನು ನೆಕ್ಸ್ಟ್ ಬರ್ತದೆ ನಿಮಗೆ. ಲೆಸ್ ಎಕ್ಸ್ಪೆನ್ಸಿವ್, ಇದಕ್ಕೇನು ಕಾಸ್ಟ್ ನೀವೇನು ದುಡ್ಡು ಕೊಡಬೇಕಂತಂತಿಲ್ಲ. ಒಂದು ಪೇಪರ್ ತೊಗೊಂಡು ನೀವು SWOT ಅನಲೈಸಿಸ್ ಬರೆದು ಬಿಡ್ಬೋದು. ಅದು ಅನಲೈಸಿಸ್ ಮಾಡಿ ನೀವು ಡಿಸಿಷನ್ ತೊಗೊಳಿಕ್ಕೆ ಈಸಿ ಆಗ್ತೈತಿ. ನೆಕ್ಸ್ಟ್ ಇನ್ಕ್ಲೂಸಿವ್ ಅಂದರೆ it allows the participation of team and results are more likely to represent the real environment. ಸೊ ಎಲ್ಲರೂ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಮತ್ತು ರಿಸಲ್ಟ್ಸ್ ಏನು ಕೊಡ್ತೈತೆ ಅಂದರೆ ದ ರಿಯಲ್ ಪಿಕ್ಚರ್ ಇಟ್ ಗಿವ್ಸ್. ರಿಯಲ್ ಪಿಕ್ಚರ್ಸ್ ಅಂದರೆ ನಿಮ್ಮದು ಬಗ್ಗೆ ನೀವು ಸರಿಯಾಗಿ ತಿಳ್ಕೋಬಹುದು. ನೆಕ್ಸ್ಟ್ ಕಂಪ್ನಿ ಬಗ್ಗೆ, ಅಂದರೆ ಕಂಪ್ನಿ ಯಾವ ಪೊಸಿಷನ್ದಲ್ಲೈತಿ, ಮುಂದೆ ಯಾವ ಲೆವೆಲಿಗೆ ರೀಚ್ ಆಗ್ಬೋದು. ಸೊ ಇದ್ರ ಬಗ್ಗೆ ನೀವು ಜಲ್ದಿ ಡಿಸಿಷನ್ ತೊಗೋಬೋದು. ನೆಕ್ಸ್ಟ್
ಫೀಚರ್ಸ್ ಆಫ್ SWOT ಅನಾಲಿಸಿಸ್. ಸೊ ಇದರಲ್ಲಿ ಏನು ಬರ್ತಾವೆ ನೋಡ್ರಿ. ಫಸ್ಟ್, ಇಟ್ ಈಸ್ ಅ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಫಾರ್ ಸ್ಟ್ರಾಟಜಿಕ್ ಪ್ಲಾನಿಂಗ್. ಸ್ಟ್ರಾಟಜಿಕ್ ಪ್ಲಾನಿಂಗ್ ಅಂದರೆ ನೀವು ಮುಂದೆ ಕಾಂಪಿಟೇಷನ್ ಮಾಡಬೇಕಾದ್ರೆ, ಈಗ ನೀವು ಕಾರ್ಪೊರೇಟ್ ಲೆವೆಲಲ್ಲಿ ಜಾಬ್ ಮಾಡಬೇಕಾದ್ರೆ, ಕಂಪನಿಯೊಳಗೆ ಜಾಬ್ ಮಾಡಬೇಕಾದ್ರೆ ವಿಲ್ ಬಿ ಮೆನಿ ಕಾಂಪಿಟೇಟರ್ಸ್. ಸೊ ಕಾಂಪಿಟೇಷನ್ ಮಾಡಲಿಕ್ಕೆ ನೀವು ಯಾವ ರೀತಿ ಪ್ಲ್ಯಾನ್ ಮಾಡ್ಕೋಬಹುದು ಅಂತಂತ ಹೇಳಿ ಇದು ನೀವು SWOT ಅನಲೈಸಿಸ್ ಮಾಡೋದ್ರಿಂದ ಈಸಿಲಿ ಗೊತ್ತಾಗ್ತೈತಿ. ಸ್ಟ್ರೆಂಗ್ತ್ ಆ್ಯಂಡ್ ಅಪಾರ್ಚುನಿಟೀಸ್ ಆರ್ ಹೆಲ್ಪ್ಫುಲ್ ಟು ಅಚೀವ್ ದ ಆಬ್ಜೆಕ್ಟಿವ್ಸ್. ಆಬ್ಜೆಕ್ಟಿವ್ಸ್ ಅಂದರೆ ನೀವು ಏನಾದರೂ ಒಂದು ಉದ್ದೇಶ ಇಟ್ಟುಕೊಂಡು ಕೆಲಸ ಮಾಡ್ತಿರ್ತೀರಿ. ಸೊ ಆ ಉದ್ದೇಶ ಫುಲ್ಫಿಲ್ ಮಾಡ್ಕೋಬೇಕಂದ್ರೆ, ಗೋಲ್ ರೀಚ್ ಮಾಡಬೇಕಂದ್ರೆ ಸ್ಟ್ರೆಂಗ್ತ್ ಮತ್ತು ಅಪಾರ್ಚುನಿಟೀಸ್ ಬಹಳಷ್ಟು ಹೆಲ್ಪ್ ಮಾಡ್ತಾವೆ ನಿಮಗೆ. ಮತ್ತು ವೀಕ್ನೆಸ್ ಆ್ಯಂಡ್ ಥ್ರೆಟ್ಸ್ ಆರ್ ಹಾರ್ಮ್ಫುಲ್ ಟು ಅಚೀವ್ ದ ಆಬ್ಜೆಕ್ಟಿವ್ಸ್. ಸೊ ನೀವು ಏನೇ ಗೋಲ್ ಸೆಟ್ ಮಾಡ್ಕೊಂಡಿದ್ರೆ, ಆಬ್ಜೆಕ್ಟಿವ್ ಸೆಟ್ ಮಾಡ್ಕೊಂಡಿದ್ರೆ, ಅದನ್ನು ರೀಚ್ ಮಾಡಬೇಕಂದ್ರೆ ಯಾವ ಸ್ಟಾಪ್ ಮಾಡ್ತಾವೆ ನಿಮಗೆ? ವೀಕ್ನೆಸ್ ಮತ್ತು ಥ್ರೆಟ್ಸ್. ಅದಕ್ಕೆ ಅವು ಹಾರ್ಮ್ಫುಲ್. ನೆಕ್ಸ್ಟ್, ಸ್ಟ್ರೆಂಗ್ತ್ ಆ್ಯಂಡ್ ವೀಕ್ನೆಸ್ ಆರ್ ಇಂಟರ್ನಲ್ ಒರಿಜಿನ್. ಐ ಹ್ಯಾವ್ ಟೋಲ್ಡ್ ಯು. ಸೊ ನಿಮ್ಮ ಸ್ಟ್ರೆಂಗ್ತ್ ಮತ್ತು ನಿಮ್ಮ ವೀಕ್ನೆಸ್ ಅದು ನಿಮ್ಮ ಒಳಗಿನಿಂದ ಒರಿಜಿನೇಟ್ ಆಗಿರ್ತೈತಿ. ನೆಕ್ಸ್ಟ್, ಅಪಾರ್ಚುನಿಟೀಸ್ ಆ್ಯಂಡ್ ಥ್ರೆಟ್ಸ್ ಆರ್ ಫ್ರಮ್ ಎಕ್ಸ್ಟರ್ನಲ್ ಒರಿಜಿನ್. ಅವು ಹೊರಗಿನಿಂದ ಒರಿಜಿನೇಟ್ ಆಗಿರ್ತಾವೆ. ನೆಕ್ಸ್ಟ್, ಬಿಲ್ಡ್ಸ್ ದ ಆರ್ಗನೈಸೇಷನ್ ಸ್ಟ್ರೆಂಗ್ತ್ಸ್. ಸೊ SWOT ಅನಲೈಸಿಸ್ ಮಾಡೋದ್ರಿಂದ ಅವ್ರದ್ದು ಏನು ಸ್ಟ್ರೆಂಗ್ತ್ ಅಂತಂತ ತಿಳ್ಕೊಬೋದು, ಅಥವಾ ನಿಮ್ಮ ಪರ್ಸನಲ್ ಸ್ಟ್ರೆಂಗ್ತ್ ಏನಂತ ತಿಳ್ಕೊಬೋದು. ಅದು ಗೊತ್ತಾಯ್ತು ಅಂದರೆ ಇನ್ನೂ ನೀವು ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿಕೊಂಡು ಅದನ್ನು ನೀವು ಬಿಲ್ಡ್ ಮಾಡ್ಕೋಬೋದು. ನೆಕ್ಸ್ಟ್, ಇಟ್ ಬ್ರಿಂಗ್ಸ್ ಟು ಲೈಟ್ ವೆದರ್ ದ ಬಿಸ್ನೆಸ್ ಇಸ್ ಹೆಲ್ದಿ ಆರ್ ಸಿಕ್. ಸೊ ಇದ್ರ ಅನಲೈಸಿಸ್ ಮಾಡೋದ್ರಿಂದ ಬಿಸ್ನೆಸ್ ಪ್ರಾಫಿಟ್ನಲ್ಲಿದೆಯೋ ಅಥವಾ ಲಾಸ್ನಲ್ಲಿದೆಯೋ ಅಂತಂತೇಳಿ ನೀವು ತಿಳ್ಕೊಬೋದು. Next, an undertaking comes to know of both internal as well as external factors affecting its success or failure. ಸೊ ನಿಮ್ಮ ಲೈಫ್ನಲ್ಲಿ ಪರ್ಸ್ನಲಿ ಸಕ್ಸಸ್ ಸಿಗ್ತೈತೆ ಅಥವಾ ಫೇಲ್ಯೂರ್ ಆಗ್ತೈತೆ ಅಂತ ನೀವು ತಿಳ್ಕೊಬೋದು SWOT ಅನಲೈಸಿಸ್ ಮಾಡಿ, ಅಥವಾ ಕಂಪ್ನಿದು ಸಕ್ಸಸ್ ಮತ್ತು ಫೇಲ್ಯೂರ್ ನೀವು ಅನಲೈಸ್ ಮಾಡ್ಬೋದು. It helps in the formation of strategy so as to make preparation for the possible threats from the competitors. ಸೊ ಫಾರ್ಮೇಷನ್ ಆಫ್ ಸ್ಟ್ರಾಟಜಿ ಅಂದರೆ ನಿಮ್ಮದು ನೆಕ್ಸ್ಟ್ ಕಾಂಪಿಟೇಷನ್ ಮಾಡಲಿಕ್ಕೆ, ಅಂದರೆ ಸ್ಟ್ರಾಟಜಿ ಮೀನ್ಸ್ ಯುದ್ಧ ಕೌಶಲ್ಯದ. ಇಲ್ಲೇ ನೀವೇನು ಯುದ್ಧ ಮಾಡೋಕ್ಕೆ ಹೋಗಂಗಿಲ್ಲ, ಬಟ್ ದೆರ್ ವಿಲ್ ಬಿ ಕಾಂಪಿಟೇಷನ್ ಇನ್ ದ market because it is a global market. So everyone will be competitive with you people. Next, it evaluates the business environment in a detailed manner so as to take strategic decisions for the future course of ಆ್ಯಕ್ಷನ್. ಸೊ ಇದರಿಂದ ನೀವು ಇವ್ಯಾಲ್ಯುವೇಟ್ ಮಾಡಿಕೊಂಡು ಮುಂದೆ ಫ್ಯೂಚರ್ನಲ್ಲಿ ಏನೇನು ನೀವು ಪ್ಲ್ಯಾನ್ ಮಾಡ್ಕೋಬೋದು, ಏನೇನು ಡಿಸಿಷನ್ ತೊಗೋಬೋದು ಅಂತಂಥೇಳಿ ಡಿಸೈಡ್ ಮಾಡಲಿಕ್ಕೆ ಈಸಿ ಆಗ್ತೈತಿ. ಸೊ ಇವೆಲ್ಲ ಫೀಚರ್ಸ್ ಆಫ್ SWOT ಅನಲೈಸಿಸ್. ನೆಕ್ಸ್ಟ್, ಯೂಸೇಜ್ ಆಫ್ SWOT ಅನಲೈಸಿಸ್. ಆಲ್ಮೋಸ್ಟ್ ಫೀಚರ್ಸ್ದಲ್ಲಿ ನಾವು ಆಲ್ಮೋಸ್ಟ್ ಅದ್ರದ್ದು ಯೂಸಸ್ಸನ್ನು ನೋಡ್ಕೊಂಡಿವಿ. ವೈಲ್ ಯೂಸಿಂಗ್ ದ SWOT ಅನಲೈಸಿಸ್, ಬಿ ರಿಯಲಿಸ್ಟಿಕ್ ಅಂದರೆ ನೀವು ಅದನ್ನು ಕರೆಕ್ಟಾಗಿ ಬರಿಬೇಕು. ನಿಮ್ಮದು ಸ್ಟ್ರೆಂಗ್ತ್ ಏನು, ವೀಕ್ನೆಸ್ ಏನು, ಸುಮ್ಮನೆ ಸುಳ್ಳು ಬರೆಯೋಂಗಿಲ್ಲ, ರಿಯಲ್ ಇದ್ದದಷ್ಟೇ ಬರಿಬೇಕು. ನೆಕ್ಸ್ಟ್, ಡಿಸ್ಟಿಂಗ್ವಿಶ್ ಬಿಟ್ವೀನ್ ವೇರ್ ಯು ಆರ್ ಟುಡೇ ಆ್ಯಂಡ್ ವೇರ್ ಯು ವಾಂಟ್ ಟು ಬಿ ಇನ್ ಫ್ಯೂಚರ್. ಅಂದರೆ ಈಗ ನೀವು ಯಾವ ಪೊಸಿಷನ್ದಾಗಿದ್ದೀರಿ, ಇನ್ನೊಂದು ವರ್ಷ ಬಿಟ್ಟು ಯಾವ ಪೊಸಿಷನ್ಗೆ ಹೋಗಬೇಕು, ಇನ್ನೊಂದು 10 ವರ್ಷ ಬಿಟ್ಟು ಯಾವ ಪೊಸಿಷನ್ಗೆ ಹೋಗಬೇಕು, ಅದನ್ನು ನೀವು ಡಿಸ್ಟಿಂಗ್ವಿಶ್ ಮಾಡ್ಕೊಂಡ್ರೆ ಈಗಲೇ ನೀವು ಡಿಸೈಡ್ ಮಾಡ್ಕೋಬೇಕು. ನೆಕ್ಸ್ಟ್, ಫೈನಲಿ ಕೀಪ್ ಯುವರ್ SWOT ಅನಲೈಸಿಸ್ ಶಾರ್ಟ್ ಆ್ಯಂಡ್ ಸಿಂಪಲ್. ಅಂದರೆ SWOT ಅನಲೈಸಿಸ್ ಅಂದರೆ ನಿಮ್ಮ ಸ್ಟ್ರೆಂಗ್ತ್, ವೀಕ್ನೆಸ್, ಅಪಾರ್ಚುನಿಟೀಸ್ ಆ್ಯಂಡ್ ಥ್ರೆಟ್ ಅವೆಲ್ಲ ಲಿಸ್ಟ್ ಔಟ್ ಮಾಡಿಕೊಂಡು ಅದನ್ನು ಶಾರ್ಟ್ ಆಗಿಡಬೇಕು ಮತ್ತು ಸಿಂಪಲ್ ಆಗಿರಬೇಕು. ಅದು ನಿಮಗೆ ಗೈಡ್ ಆಗಿ ಯೂಸ್ ಆಗಬೇಕು. ಇಟ್ ಶುಡ್ ಗೈಡ್ ಯು. ಸೊ ಫಾರ್ ಎಕ್ಸಾಂಪಲ್ ದೆರ್ ಇಸ್ ಅ SWOT ಅನಲೈಸಿಸ್ ಗ್ರಿಡ್ ಹಿಯರ್. ಸೊ ಇದನ್ನು ನೀವು ಸಿಂಪಲ್ ಆಗಿ ಇಟ್ಕೋಬೇಕು. ಈಗ ಸ್ಟ್ರೆಂಗ್ತ್ ಅಂದರೆ ನಿಮ್ಮದು ಭಾಳ ಸ್ಟ್ರೆಂಗ್ತ್ ಇರ್ತವೆ, ಅದರೊಳಗೆ ನಿಮ್ಮದು ಇಂಪಾರ್ಟೆಂಟ್ ಸ್ಟ್ರೆಂಗ್ತ್, ಹೈಯೆಸ್ಟ್ ಪ್ರಿಯಾರಿಟಿ, ಅದು ಒಂದು 5 ಲಿಸ್ಟ್ ಔಟ್ ಮಾಡ್ಕೊಳ್ರಿ. ವೀಕ್ನೆಸ್ಸೂ ಭಾಳಷ್ಟು ಇರ್ತಾವೆ, ಅದರೊಳಗೆ ಒಂದು ನಿಮ್ಮದು ಭಾಳ ನೀವು ಯಾವುದ್ರೊಳಗೆ ವೀಕ್ ಇರ್ತೀರಿ ಅದನ್ನು ಇಲ್ಲಿ ಲಿಸ್ಟ್ ಮಾಡ್ಕೊಡಿ, ಒಂದು 5. ಅಪಾರ್ಚುನಿಟೀಸ್ ಸಿಮಿಲರ್ಲಿ 5 to 6. ಥ್ರೆಟ್ಸ್. ಸೊ ದಿಸ್ ಶುಡ್ ಬಿ ಸಿಂಪಲ್ so that it will help you to analyze about yourself or about your company, and it will act as a guide for you to improve yourself or to improve the company. ಇಲ್ಲಿ ಒಂದು ಎಕ್ಸಾಂಪಲ್ ಇದೆ ನೋಡ್ರಿ. ಪರ್ಸ್ನಲಿ ಸಪೋಸ್ ಯು ಹ್ಯಾವ್ ಅ ಸ್ಟ್ರೆಂಗ್ತ್ ಇನ್ ಟರ್ಮ್ಸ್ ಆಫ್ ಹಾರ್ಡ್ ವರ್ಕಿಂಗ್. ಸೊ ನಿಮ್ಮದು ಸ್ಟ್ರೆಂಗ್ತ್ ಹಾರ್ಡ್ ವರ್ಕಿಂಗ್ ಅಂತಂತಿತ್ತಂದರೆ, ಬಟ್ ವೀಕ್ನೆಸ್ ಯಾವುದು? ಇನ್ ಇಂಗ್ಲೀಷ್. ಸೊ ಯು ಆರ್ ಹ್ಯಾವಿಂಗ್ ಎ ಲೆಸ್ ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಇನ್ ಇಂಗ್ಲೀಷ್ ಸಬ್ಜೆಕ್ಟ್, ದಟ್ ಈಸ್ ಯುವರ್ ವೀಕ್ನೆಸ್.
ಬಟ್ ಅಪಾರ್ಚುನಿಟಿ ಏನೈತೆ ನಿಮಗೆ, that if you score 50 marks in all subjects except 30 marks in one subject, then you can be declared as pass. ಸೊ ಇದು ಅಪಾರ್ಚುನಿಟಿ ನಿಮಗೆ. ಇದು ಒಂದೊಂದು ಕಡೆ ಇರ್ಬೋದು, ಸುಮ್ಮನೆ ಇಟ್ ಈಸ್ ಎಕ್ಸಾಂಪಲ್. ಸೊ ನೀವು ಎಲ್ಲ ಸಬ್ಜೆಕ್ಟ್ನಲ್ಲಿ 50 ಮಾರ್ಕ್ಸ್ ತೊಗೊಂಡು ಯಾವುದೋ ಒಂದು ಸಬ್ಜೆಕ್ಟ್ನಲ್ಲಿ ನೀವು 30 ಮಾರ್ಕ್ಸ್ ತೊಗೊಂಡ್ರೆ ಸೊ ನಿಮ್ಮದು ಫೇಲ್ ಅಂತ ಬರೋಂಗಿಲ್ಲ, ರಿಸಲ್ಟ್ ಪಾಸ್ ಅಂತ ಬರ್ತೈತಿ. ಹಿಯರ್ ಥ್ರೆಟ್ ನಿಮ್ಮದು ಫೇಲ್ ಆಗೋದು, ಎಕ್ಸಾಮಿನೇಷನ್ ಫೇಲ್ ಆಗೋದಕ್ಕೆ ಥ್ರೆಟ್ ಇರ್ತೈತಿ, ನಿಮ್ಗೆ ಹೆದರಿಕೆ ಇರ್ತೈತಿ. ಸೊ ಇದನ್ನು ಹೆಂಗೆ ಅನಲೈಸ್ ಮಾಡ್ತಾರೆ ನೋಡಲಿ. ಇಫ್ ಇಟ್ ಈಸ್ ದ ಕೇಸ್ ದೆನ್ ಒನ್ ಕ್ಯಾನ್ ಯುಟಿಲೈಸ್ ದೇರ್ ಸ್ಟ್ರೆಂಗ್ತ್, ಹಾರ್ಡ್ ವರ್ಕ್ ಟು ಓವರ್ಕಮ್ ದ ವೀಕ್ನೆಸ್. ಸೊ ನಿಮ್ಮದು ಹಾರ್ಡ್ ವರ್ಕಿಂಗ್ ಈಸ್ ಯುವರ್ ಸ್ಟ್ರೆಂಗ್ತ್, ಅದನ್ನು ಹೆಂಗೆ ಯುಟಿಲೈಸ್ ಮಾಡ್ಕೋಬೇಕು, ಅದನ್ನು ನಿಮ್ಮದು ವೀಕ್ನೆಸ್ ಓವರ್ಕಮ್ ಮಾಡಲಿಕ್ಕೆ, ವೀಕ್ನೆಸ್ ಕಡಿಮೆ ಮಾಡಲಿಕ್ಕೆ ಅದನ್ನು ಯುಟಿಲೈಸ್ ಮಾಡಬೇಕು. ಹೇಗೆ ಮಾಡಬೇಕು, ನಿಮ್ಮದು ಇಂಗ್ಲೀಷು ಲೆಸ್ ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಐತೆ, ಸೊ ದಟ್ ಈಸ್ ಯುವರ್ ವೀಕ್ನೆಸ್. ಸೊ ಅದನ್ನು ನೀವು ಆ ಸಬ್ಜೆಕ್ಟ್ನಲ್ಲಿ ಜಾಸ್ತಿ ವರ್ಕ್ ಮಾಡೋದು. ಹಾರ್ಡ್ ವರ್ಕ್ ಯಾವ ರೀತಿ ಮಾಡೋದು ಅಂದರೆ ಆಫನ್ ರೈಟಿಂಗ್ ಆ್ಯಂಡ್ ರೀಡಿಂಗ್, ಅದನ್ನೇ ಜಾಸ್ತಿ ಓದೋದು ಬರೆಯೋದು ಮಾಡಿ ಅದನ್ನು ಸ್ವಲ್ಪ ಎಕ್ಸಾಮಿನೇಷನ್ಗೆ ಪಾಸ್ ಆಗುವಂಗೆ ನಾವು ಪ್ರಾಕ್ಟೀಸ್ ಮಾಡೋದು. ನೆಕ್ಸ್ಟ್ ಓಲ್ಡ್ ಸಬ್ಜೆಕ್ಟಲ್ಲಿ ನೀವೆಲ್ಲ ಚೆನ್ನಾಗಿ ಮಾಡ್ತೀರಿ, ಸೊ ಯು ವಿಲ್ ಬಿ ಗೆಟಿಂಗ್ 50 ಮಾರ್ಕ್ಸ್. ಆ ಸಬ್ಜೆಕ್ಟ್ನಲ್ಲಿ ನೀವು ಹಾರ್ಡ್ ವರ್ಕ್ ಮಾಡಿ ಯೂಸಿಂಗ್ ಯುವರ್ ಸ್ಟ್ರೆಂಗ್ತ್, ಇಫ್ ಯು ಗೆಟ್ 30 ಮಾರ್ಕ್ಸ್ ದೆನ್ ಯು ವಿಲ್ ಬಿ ಪಾಸ್ಡ್. ಸೊ ಪಾಸ್ ಆದರೆ ನಿಮ್ಗೆ ಅದು ಅಪಾರ್ಚುನಿಟಿ ಇದ್ದಂಗೆ. ಸೊ ಅಪಾರ್ಚುನಿಟಿ ಅಂದರೆ ಪಾಸ್ ಆದಮೇಲೆ ನಿಮಗೆ ಮುಂದೆ ಜಾಬು ಸಿಗ್ಬೋದು ಅಥವಾ ನೀವು ಮುಂದೆ ಇಂಜಿನಿಯರಿಂಗ್ ಹೋಗ್ಬೋದು. ಸೊ ಟು ಅವಾಯ್ಡ್ ದ ಥ್ರೆಟ್ ಅಂದರೆ ನೀವು ಫೇಲ್ ಆಗೋದು ಥ್ರೆಟ್, ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಏನು ಮಾಡಬೇಕು ನೀವು, ಫಸ್ಟ್ ಯು ಶುಡ್ ಫೋಕಸ್ ಆನ್ ಯುವರ್ ಸ್ಟ್ರೆಂಗ್ತ್, ಹಾರ್ಡ್ ವರ್ಕಿಂಗ್, ಯೂಸ್ ದ್ಯಾಟ್ ಟು ಮಿನಿಮೈಸ್ ಯುವರ್ ವೀಕ್ನೆಸ್, ದಟ್ ಇಂಗ್ಲೀಷ್ ಸಬ್ಜೆಕ್ಟ್, so that you can get the possible opportunity, that is after passing you will be getting the job. Then you can avoid the threat, that is fail aguanta threat annu avoid ಮಾಡಬಹುದು. So it is a very simple example which will explain you how the SWOT analysis can be utilized for your improvement in your life and also to analyze any problem for personally and also in a corporate level. Let us look at some questions to complete the grid here. Before that, some examples are given here. Some sample personal SWOT analysis grid example. So ಇಲ್ಲಿ ಒಬ್ಬ ಸ್ಟೂಡೆಂಟ್ SWOT analysis ಮಾಡಿದ್ದೆ. ಸ್ಟ್ರೆಂಗ್ತ್ ನೋಡ್ರಿ, here ambitious about IT career, strength quick learner, I apply things I learn, experience building PC, my brother works in web development so he can help with guidance in a web related career, problem solver, worked on fixing PC network. So ಅವರು ಏನೇನು ಸ್ಟ್ರೆಂಗ್ತ್ ಅವ್ರು ಲಿಸ್ಟ್ ಮಾಡ್ಯಾರ ನೋಡಿ. ವೀಕ್ನೆಸ್ ನೋಡಲಿ, no experience in IT related job, can forget thing if I don't apply them continuously, weak motivation at times, bad at public speaking, procrastination easily, ಅಂದರೆ ಪ್ರೊಕ್ಯಾಸ್ಟಿನೇಷನ್ ಅಂದರೆ ಪೋಸ್ಟ್ಪೋನ್ ಮಾಡೋದು, ಡಿಲೇ ಮಾಡೋದು. ಸೊ ಡಿಪ್ರೆಸಿವ್, ಸೊ ಇವೆಲ್ಲ ವೀಕ್ನೆಸ್ ಲಿಸ್ಟ್ ಔಟ್ ಮಾಡ್ಕೊಂಡಾರ, ಅವ್ರು ತಮ್ಮದು ಪರ್ಸ್ನಲ್ ಬರ್ದಾರ. ಅಪಾರ್ಚುನಿಟೀಸ್, ಅವ್ರಿಗೇನೇನು ಅಪಾರ್ಚುನಿಟೀಸ್ ಇರ್ಬೋದು ನೋಡ್ರಿ, ಸೆಲ್ಫ್ ಟೀಚಿಂಗ್ HTML and CSS, new IT related course, getting a good grade in degree, IT industry is becoming, there are a lot of job opportunities ಇರ್ಬೋದು, current location has many IT job opportunities, self-teach programming websites like this. So ಇವೆಲ್ಲ opportunities for that student. Threats, no job experience in HTML and CSS. ಸೊ ಯಾಕಂದರೆ HTML ಮತ್ತು CSS ದಲ್ಲಿ ಜಾಬ್ ಅಪಾರ್ಚುನಿಟೀಸ್ ಜಾಸ್ತಿ ಅದಾವು. ಅಕಸ್ಮಾತ್ ನಿಮಗೆ ಎಕ್ಸ್ಪೀರಿಯನ್ಸ್ ಇರದೇ ಹೋದರೆ ಅದ್ರ ಬಗ್ಗೆ ನಿಮಗೆ ಹೆದರಿಕೆ ಇರ್ತೈತಿ. ಪಾಸಿಬಿಲಿಟಿ ಆಫ್ ನಾಟ್ ಪಾಸಿಂಗ್ ಡಿಗ್ರಿ, ದಟ್ ಈಸ್ ಆಲ್ಸೋ ಅ ಥ್ರೆಟ್. IT ಜಾಬ್ ಡಿಮ್ಯಾಂಡ್ ಮೈಟ್ ಡ್ರಾಪ್, ಮುಂದೆ ಜಾಬ್ ಡಿಮ್ಯಾಂಡ್ ಕಡಿಮೆ ಆಗ್ಬೋದು. Procrastination severely disturbs my workflow. So this is a sample example, you can use it for writing your personal SWOT analysis. ನೀವು ನಿಮ್ಮದು ಪರ್ಸ್ನಲ್ ಆಗಿ ಒಂದು SWOT analysis ಮಾಡಿಕೊಡ್ರಿ, ನಿಮ್ಮದು ಸ್ಟ್ರೆಂಗ್ತ್ ಲಿಸ್ಟ್ ಮಾಡಿರಿ. ಮೇಕ್ ಇಟ್ ಸಿಂಪಲ್, ಒಂದು 5 to 6, weakness also 5 to 6, opportunities also 5 to 6, threats also 5 to 6. Make it very simple for you to understand easily and use it as a guide for you. ಸೊ ಇಲ್ಲೊಂದು ಕಂಪ್ನಿಗೆ
ಯಾವ ರೀತಿ SWOT ಅನಾಲಿಸಿಸ್ ಮಾಡ್ತಾರೆ ನೋಡಲಿ. ಸೊ ದಿಸ್ ಈಸ್ ಅ ಮೊಬೈಲ್ ಕಂಪನಿ. ಸೊ ಕಂಪನಿ ವಿಲ್ ಬಿ ಹ್ಯಾವಿಂಗ್ ಇಟ್ಸ್ ಓನ್ ಸ್ಟ್ರೆಂಗ್ತ್ and its weakness will be it depends on company to company. It varies. Opportunities and threats, you just go through this, you will understand this for a company here. And there is another company, that is Amazon company, very popular. You may also follow this for just analyzing SWOT. Now you may ask how to complete this grid. ಸೊ ಇದು ಕಂಪ್ಲೀಟ್ ಮಾಡಬೇಕಂದ್ರೆ ಸ್ಟ್ರೆಂಗ್ತ್ ವೀಕ್ನೆಸ್ ಯಾವ ರೀತಿ ನಾವು ಕಂಪ್ಲೀಟ್ ಮಾಡಬೇಕಂತಂತಂದರೆ ಜಸ್ಟ್ ಆಸ್ಕ್ ಸಮ್ ಕ್ವೆಶನ್ಸ್ ಟು ಯುವರ್ ಸೆಲ್ಫ್. ಸ್ಟ್ರೆಂಗ್ತ್ ಕಂಪ್ಲೀಟ್ ಮಾಡಬೇಕಂದ್ರೆ ಯು ಶುಡ್ ಆಸ್ಕ್ ವಾಟ್ ಡು ಯು ಡೂ ವೆಲ್. ನಾ ಏನು ಚೆನ್ನಾಗಿ ಮಾಡ್ತೀನಿ. ಸೊ ಚೆನ್ನಾಗಿ ನೀವು ಮಾತಾಡ್ತಿರ್ಬೋದು, ದಟ್ ಈಸ್ ಕಮ್ಯುನಿಕೇಷನ್ ಸ್ಕಿಲ್, ಇಟ್ಸ್ ಅ ಸ್ಟ್ರೆಂಗ್ತ್ ಫಾರ್ ಯು. ಸೊ ನೀವು ಏನು ಕೆಲಸ ನೀಟಾಗಿ ಮುಗಿಸಿದ್ರೆ ಫಿನಿಶಿಂಗ್ ನೀಟಾಗಿ ಕಂಪ್ಲೀಟ್ ನೀಟಾಗಿ ಅಥವಾ ವೆಲ್ ವಿತಿನ್ ಟೈಮ್, ಇನ್ ಟೈಮ್, ಅಥವಾ ನೀವು ರೆಗ್ಯುಲರ್ ಆಗಿ ಕಾಲೇಜ್ ಹೋಗ್ತಿದ್ರೆ ರೆಗ್ಯುಲರ್ ಕ್ಲಾಸ್ ಅಟೆಂಡ್ ಮಾಡ್ತೀರಾ, ಅವೆಲ್ಲ ನಿಮ್ಮ ಸ್ಟ್ರೆಂಗ್ತ್ ಆಗ್ತಾವೆ. ನೆಕ್ಸ್ಟ್ ಯು ಕ್ಯಾನ್ ಆಸ್ಕ್ ದೀಸ್ ಕ್ವೆಶನ್ಸ್. ವಾಟ್ ಯುನಿಕ್ ರಿಸೋರ್ಸಸ್ ಕ್ಯಾನ್ ಯು ಡ್ರಾ ಆನ್. ಸೊ ನಿಮ್ಗೆ ಯಾವ್ಯಾವ ರಿಸೋರ್ಸಸ್ ಹೆಲ್ಪ್ ಮಾಡ್ತಾವೆ, ನಿಮ್ಮ ಫ್ಯಾಮಿಲಿ ಮೆಂಬರ್ ಕಡೆಯಿಂದ ನಿಮ್ಗೆ ಹೆಲ್ಪ್ ಆಗ್ಬೋದು, ನಿಮ್ದು ಎನ್ವಿರಾನ್ಮೆಂಟ್ ಯಾವ ರೀತಿ ಐತಿ ಅದರಿಂದ ನಿಮ್ಗೆ ಏನು ಹೆಲ್ಪ್ ಆಗ್ತೈತಿ, ಅದು ದಟ್ ವಿಲ್ ಆಲ್ಸೋ ಬಿಕಮ್ ಅ ಸ್ಟ್ರೆಂಗ್ತ್. ವಾಟ್ ಡೂ ಅದರ್ಸ್ ಸಿ ಆ್ಯಸ್ ಯುವರ್ ಸ್ಟ್ರೆಂಗ್ತ್. ನೀವು ಕೇಳ್ರಿ ಬೇರೆದವ್ರ ಹತ್ರ, ನಿಮ್ಮ ಕ್ಲೋಸ್ ಫ್ರೆಂಡಿಗೆ ಕೇಳ್ಬೋದು ನಿನ್ನ ಸ್ಟ್ರೆಂಗ್ತ್ ಏನೈತೆ ಅಂತ. ಅವ್ರು ಕರೆಕ್ಟಾಗಿ ಹೇಳ್ತಾರೆ, ನಿಮ್ಗೆ ಫೀಡ್ಬ್ಯಾಕ್ ಕರೆಕ್ಟ್ ಕೊಡ್ತಾರೆ ನಿಮ್ಮ ಕ್ಲೋಸ್ ಫ್ರೆಂಡ್ಸ್. ಬೇಡ ನಿಮ್ಮ ಪೇರೆಂಟ್ಸಿಗೆ ಕೇಳ್ರಿ, ನಿಮ್ಗೆ ಗೊತ್ತಿರದೇ ಇದ್ದದ್ದು ಅವ್ರಿಗೆ ಗೊತ್ತಿರ್ತೈತಿ ಪೇರೆಂಟ್ಸಿಗೂ, ಅವ್ರು ಹೇಳ್ತಾರೆ ನಿಮ್ಗೆ ನಿಮ್ಮ ಸ್ಟ್ರೆಂಗ್ತ್ ಏನೈತೆ ಅಂತ ಹೇಳಿ. ನೆಕ್ಸ್ಟ್ ವೀಕ್ನೆಸ್. ಇಲ್ಲಿ ಕ್ವಶನ್ ಕೇಳ್ಬೋದು ನೀವು, ವಾಟ್ ಕುಡ್ ಯು ಇಂಪ್ರೂವ್. ಸೊ ನಿಮ್ಗೆ ಅನಿಸ್ತೈತಿ ನಾ ಇದರೊಳಗೆ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗಬೇಕಲ್ಲ, ನಾ ಇನ್ನೂ ಹಾರ್ಡ್ ವರ್ಕ್ ಮಾಡಬೇಕಲ್ಲ, ನಾ ಇನ್ನೂ ಸರಿಯಾಗಿ ಟೈಮ್ ಮ್ಯಾನೇಜ್ ಮಾಡಬೇಕಲ್ಲ. ಸೊ ಯಾವುದು ನೀವು ಇಂಪ್ರೂವ್ ಮಾಡ್ಕೋಬೇಕಂತಂತ ಅಂದ್ಕೊಂಡಿರ್ತಿರಲ್ಲ, ಅಂದರೆ ಯಾವುದೋ ಸ್ವಲ್ಪ ನಿಮ್ಗೆ ಕಡಿಮೆ ಅನಿಸ್ತಿರ್ತೈತಲ್ಲ, ಅದನ್ನು ನೀವು ಲಿಸ್ಟ್ ಔಟ್ ಮಾಡಿ, ದಟ್ ವಿಲ್ ಬಿ ವೀಕ್ನೆಸ್ ಫಾರ್ ಯು. ನೆಕ್ಸ್ಟ್ ವೇರ್ ಡು ಯು ಹ್ಯಾವ್ ಫೀವರ್ ರಿಸೋರ್ಸಸ್ ದ್ಯಾನ್ ಅದರ್ಸ್. ಸೊ ನಿಮ್ಮ ಕಡೆ ಏನಿಲ್ಲ ಬಟ್ ಬೇರೆದವ್ರ ಕಡೆ ಐತಿ, ಅವು ಯಾವ ಪಾಯಿಂಟ್ಸ್, ಅದು ನಿಮ್ಮದು ವೀಕ್ನೆಸ್ ಆಗ್ತೈತಿ. ನೆಕ್ಸ್ಟ್ ಅಪಾರ್ಚುನಿಟೀಸು ಕ್ವೆಶನ್ ಮಾಡ್ಕೊಡ್ರಿ. ವಾಟ್ ಗುಡ್ ಅಪಾರ್ಚುನಿಟೀಸ್ ಆರ್ ಓಪನ್ ಟು ಯು. ಅಂದರೆ ನಿಮಗೆ ಜಾಬ್ ಅಪಾರ್ಚುನಿಟೀಸ್ ಇರ್ಬೋದು, ಅಥವಾ ಮುಂದೆ ಹೈಯರ್ ಡಿಗ್ರಿ ಹೋಗೋದು ಅಪಾರ್ಚುನಿಟೀಸ್, ಅವೆಲ್ಲ ನಿಮ್ಗೆ ಅಪಾರ್ಚುನಿಟೀಸ್. ಅಥವಾ ನಿಮ್ಮ ಕಾಲೇಜಿನಲ್ಲಿ ಸ್ಕಾಲರ್ಶಿಪ್ಪು ನಿಮ್ಗೆ ಸಿಗ್ತದಲ್ಲ, ದಟ್ ಈಸ್ ಆಲ್ಸೋ ಅಪಾರ್ಚುನಿಟಿ ಫಾರ್ ಯು. ನೆಕ್ಸ್ಟ್ ಥ್ರೆಟ್ಸ್. ವಾಟ್ ಟ್ರೆಂಡ್ಸ್ ಕುಡ್ ಹಾರ್ಮ್ ಯು. ನಿಮ್ಗೆ ಯಾವುದರಿಂದ ತೊಂದರೆ ಆಗ್ತೈತಿ, ಅಥವಾ ನಿಮ್ಗೆ ಎಕ್ಸಾಮಿನೇಷನ್ನಿಂದ ಹೆದರಿಕೆ ಇರ್ಬೋದು, ಅಥವಾ ಕಾಂಪಿಟೇಷನ್ನಿಂದ ಹೆದರಿಕೆ ಇರ್ಬೋದು. ಸೊ ಅದು ಯಾವ ಕಾಂಪಿಟೇಷನ್ ನಿಮ್ಗೆ ಹೆದರಿಕೆ ಆಗ್ತೈತಿ ಅವೆಲ್ಲ ನೀವು ಲಿಸ್ಟ್ ಔಟ್ ಮಾಡಿದ್ರೆ ದೋಸ್ ವಿಲ್ ಬಿ ಥ್ರೆಟ್ಸ್. ಸೊ these questions will help you to complete the SWOT analysis grid, and the grid is like this. ಸೊ ಇದು ಗ್ರಿಡ್ ಈ ರೀತಿ ಟೇಬಲ್ ಹಾಕೊಳ್ರಿ. ನೀವು ಇದು ಪರ್ಸ್ನಲಿ ಒಂದು ಬರೀರಿ, ಬೀಯಿಂಗ್ ಅ ಸ್ಟೂಡೆಂಟ್, ನಿಮ್ಮ ಸ್ಟ್ರೆಂಗ್ತ್, ವೀಕ್ನೆಸ್, ಅಪಾರ್ಚುನಿಟೀಸ್, ಥ್ರೆಟ್ಸ್. ಆ್ಯಂಡ್ ಇಟ್ ಈಸ್ ನಾಟ್ ಅ ಫೈನಲ್ SWOT ಅನಾಲೈಸಿಸ್. ಇದು ಒಂದ್ಸಲ ಬರೋದು ಮುಚ್ಚಿಡುವಂಗಿಲ್ಲ. ಸೊ ಆಫ್ಟರ್ 1 month or after 6 months, you just open and see what are the strengths you are having now, what you were having previously, whether they have increased or not, so that you can focus on your strength. ಸ್ವಲ್ಪ ಜಾಸ್ತಿ ಇಂಪ್ರೂವ್ ಮಾಡ್ಕೋಬೋದು. ವೀಕ್ನೆಸ್ ಆದಷ್ಟು ಕಡಿಮೆ ಆಗಿರಬೇಕು ಈಗ, ಯಾಕಂದರೆ ನೀವು ಅವನ್ನ ಮುಂಚೆನೇ ಅನಲೈಸ್ ಮಾಡಿರ್ತೀರಿ ನಿಮ್ದು ಯಾವ ವೀಕ್ನೆಸ್ ಅಂತಂತ ಹೇಳಿ. ಸೊ ಈಗ ವೀಕ್ನೆಸ್ ಆದಷ್ಟು ಕಡಿಮೆ ಆಗಿರಬೇಕು. ನೆಕ್ಸ್ಟ್ ಅಪಾರ್ಚುನಿಟೀಸ್ ಜಾಸ್ತಿ ಆಗಿರ್ತಾವೆ ನಿಮಗೆ, ಯಾಕಂದರೆ ನಿಮ್ಮ ಸ್ಟ್ರೆಂಗ್ತ್ ಇಂಪ್ರೂವ್ ಮಾಡ್ಕೊಂಡು ಹೋಗಿರ್ತೀರಿ. ಸ್ಟ್ರೆಂಗ್ತ್ ಇಂಪ್ರೂವ್ ಆತಂದರೆ ನಿಮಗೆ ಅಪಾರ್ಚುನಿಟೀಸ್ನು ಜಾಸ್ತಿ ಇರ್ತಾವೆ. ಸೊ ಅಪಾರ್ಚುನಿಟೀಸ್ ಜಾಸ್ತಿ ಆದಂಗೆ ನಿಮಗೆ ಥ್ರೆಟ್ಸು ಕಡಿಮೆ ಆಗ್ತಾ ಹೋಗ್ತಾವೆ. ಯು ಕ್ಯಾನ್ ಸಿ ದ್ಯಾಟ್ ವೆನ್ ದ ಸ್ಟ್ರೆಂಗ್ತ್ಸ್ ಇನ್ಕ್ರೀಸಸ್, opportunities will also increase and weakness will reduce. Similarly with that, threats will also reduce. So this should be in upward direction, this should be in a downward direction. Okay, you can remember some quotes on SWOT analysis. Knowing others is intelligence, but knowing yourself is wisdom. So nicely told. Mastering others is strength, but mastering yourself is power. ಅರಿವೇ ಗುರು ಅಂತಂತಾರಲ್ಲ, ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳದೆ ಒಂದು ಗುರು ಇದ್ದ ಹಾಗೆ. ನೆಕ್ಸ್ಟ್ so this completes the SWOT analysis. We have some
assessment question here. What is the importance of knowing yourself? We have studied. Discuss the process of knowing yourself. Explain SWOT analysis, mention its benefits. Explain in brief the SWOT analysis grid and how to complete it. So these all questions are frequently asked in the examination. And activity, everyone should write this, do this activity. First, do personal SWOT analysis for yourself and complete the grid. So SWOT analysis grid use ಮಾಡಿಕೊಂಡು ನಿಮಗೆ ಹೇಳಿದ್ನಲ್ಲ, this grid you use for writing the personal SWOT analysis. And second activity, the same grid you use for our ENC department. So ನಮ್ಮದು ENC department the strengths ಏನು, weakness ಏನು, ಅದರದ್ದು ಏನು opportunities ಅದಾವ ಮತ್ತು ಥ್ರೆಡ್ಸ್ ಏನದಾವ ಅಂತಂತೇಳಿ ಇದು ಸೆಕೆಂಡ್ ಆ್ಯಕ್ಟಿವಿಟಿ. ಸೊ ಇವೆರಡು ಆ್ಯಕ್ಟಿವಿಟಿ ನೀವು ಕಂಪ್ಲೀಟ್ ಮಾಡಿರಿ. ಸೊ ವಿತಿನ್ ದಿಸ್ ವೀಕ್ ಯು ಮಸ್ಟ್ ಫಿನಿಶ್ ಇಟ್ ಆ್ಯಂಡ್ ಸಬ್ಮಿಟ್ ದಿಸ್ ಆ್ಯಕ್ಟಿವಿಟಿ. Okay, dear students, I think you have understood the SWOT analysis, what we have studied today, into knowing ourselves and also SWOT analysis. Some MCQs on this topic. SWOT refers to strength, weakness, opportunities and threats. So which is the right answer? It is A. Second question, hard working, reading of books and attending the classes regularly. You either ಬರ್ತಾವು strength, weakness, opportunities, threat. What it is? Is it not strength? Yes, strength. B. Answer is B. Next, third one, which of the following SWOT elements are internal factors for a business? So internal factors yav bartavu, already we have studied. Strength and weaknesses are internal factor. Opportunities and threats are external factor. So the answer is A. Next, weakness are yav bartati? Less writing, poor communication and not attending the classes regularly. Next, competition, limited vacancies. So this first one is weakness, this is threat. Hard working, reading of books is strength. Hard working, reading of books and attending classes is also strength. So here weakness is asked, the first A is the right answer. So like this you can analyze some questions and appropriately you can answer. So students, I think you have understood the topics what we have discussed today, that is knowing about ourselves, that is self discovery, and SWOT analysis uses, features and how to complete the SWOT analysis grid. Okay, thank you, take care, bye.